ನಂದೊಂದು ಹಿಂಗದ. ಏನಂದ್ರಿಪ್ಪ ಹಿಂಗ? ನನ್ನ ಗುರು ಸೊನ್ಯಾಳ ಹನುಮಂತ ಗೌಡ್ರು ನನಗೆ ವಿದ್ಯಾ ಕಲಿಸ್ಯಾರ. ಹೌದು. ಇವತ್ತು ನೀವು ಎಷ್ಟು ಬುದ್ಧಿದಿಂದ ಬರ್ತೀರಿ ಬರ್ರಿ ಬರ್ರಿ. ನಿಮ್ಮ ಬುದ್ಧಿ ಜೇರು ತೆಳಗ್ ಹೋಗಿಲಾರ್ದೆ ಮಂಗಳಾರತಿ ಮಾಡಿದ್ರೆ ಇದು ಸೊನ್ಯಾಳ ಹನುಮಂತ ಗೌಡ್ರು ಮರಿನೇ ಅಲ್ಲ ತಿಳ್ಕೊ. ಈ ಊರ ಸೊನ್ಯಾಳ ಹನುಮಂತ ಗೌಡ್ರು ಮರಿನೇ ಅಲ್ಲ. ಸುಮ್ಮ ಯಾಕಿರಲಕ್ಕ ಒಂದು ಲೈನ್ ಹಿಡಿಲ್ಲ ಅಂದ ಕೂಡ ನಮ್ಮ ಅಂಶದ ಅಣ್ತಾನ ಏನ್ ತಂಡ್ರಿಪ್ಪ? ಪರಶು ಮಾಸ್ತರ್ ಎದ್ದು ಹೊಂಟ. ಎದ್ದು ಹೊಂಟ. ನಾ ಎದ್ದು ಹೋಗಿದ ಕರೆಯದ ಊಟಕ್ಕೆ ಹುಡುಗರು ಫೋನ್ ಹಚ್ಚಾರ ಹೋಗಿದ. ನೀ ಡಿಬ್ಬಿ ಮೇಲೆ ಕೂತು ನೀ ಯಾರಿಗೆ ಫೋನ್ ಹಚ್ಚಾತಿದ್ದಿ? ಕರಿ ಬಾ ಟೇಜಿಗೆ. ಇಲ್ಲ ಮಾತಾಡೋರು ಇಲ್ಲ ಮಹಾರಾಜರು ತಮ್ಮ ಲೆಕ್ಕದಾಗ ತಾವು ಮಾತಾಡ್ತಾರ. ಇವ್ರನ್ನ ಹಾದಿ ಬಿಡಿಸವನೇ ಅವನೇ ಒಟ್ಟು ಬೆಂಕಿ ಹಚ್ಚಕ್ ಅವಂಗ ಒಂದು ನಂಬರ್ ಅದ. ಬೇಕಿಲ್ರಿ ಮಹಾರಾಜರು ಹಿಂಗ್ಯಾಕ್ ಕೂತ್ರಿ ಮುಯಿ ಅಂತ ಹೇಳಿ. ಇಲ್ಲ ಕಡೆಗೆ ಮಹಾರಾಜ್ ಹೊಲಿಗೆ ಮಾಸಿದ್ದಣ್ಣಾರ ಹೋಗವ. ಇಲ್ಲ ನನಗೆ ಕೇಳ್ತಾರ ಗಲ್ಲಕ್ ಹಿಂಗ್ಯಾಕ ಕೈ ಹಚ್ಚಾರ ಮಹಾರಾಜ. ಹಾ ಹಾ ಹಾ. ಮತ್ತೆ ನೀವು ಒಬ್ರು ಹಿಂಗ್ಯಾಕ ಕೈ ಹಚ್ಚಾರ ಅಂದ್ರ ಬೆನ್ನು ನುಗ್ಸಿದ ಕೈ ಹೆಚ್ಚಿರ್ತೀರಿ. ಹಾ ನಡ ಟಿಂಗಲ್ ಮಾತುಗಳಾಗಬಾರ್ದು. ಎಂತ ಮಾತು ಇಲ್ಲ, ಹಿರಿಯರ ಮಾತ್ರ ಇವು. ಮಹಾರಾಜರ ನಿಮ್ಮ ಬಲ್ಲಿ ವಿದ್ಯಾ ಗುರು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ವಿದ್ಯೆ ಆದತ್ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಾಗ ತುಕಾರಾಮ ಮಹಾರಾಜರಾಗಿರಿ. ಬರೇ ನೀವು ಬುದ್ಧಿ ನಡೆಸ್ಕೊತ ಕೂತಿದ್ರ ಅಲ್ಲೇ ಲಮಾಣಿಹಟ್ಟಿ ಅಂದ್ರ ಲಮಾಣಿಹಟ್ಟಿ ಒಳಗ ದ್ರಾಕ್ಷಾಗ ದನ ತಿರುಗಾಡ್ದಾಗ್ತೈತಿ ನಿಮ್ಮ ಪಾಳೆ. ಹೌದು. ಇವ ಭಾರತದ ಎದ್ದು ನಿತ್ತು ಹುಚ್ಚು ಹೋಯ್ತು. ಇದು ಯಾವ ಮಾತಿದು? ದೊಡ್ಡವ್ರ ಮಾತ್ರ ಇದು. ನೀವೆಲ್ಲ ಹಿರಿಯರ ವಿಚಾರ ಮಾಡ್ರಿ ಸರ. ಇದು ಮಾತೇ ದೊಡ್ಡವ್ರದ್ದು ಇದು. ನೀ ಗಡಬಡ ಮಾಡ್ಬೇಡ. ಮಂದಿಗೆ ಹೂ ಅನಿಸಿ ಮಾತು ಹೇಳ್ತೇನೆ ನಾನು. ಹಾ ನಂದೊಂದು ಹಿಂಗದ. ಏನಂದ್ರಿಪ್ಪ ಹಿಂಗ? ನನ್ನ ಗುರು ಸೊನ್ಯಾಳ ಹನುಮಂತ ಗೌಡ್ರು ನನಗೆ ವಿದ್ಯಾ ಕಲಿಸ್ಯಾರ. ಹೌದು. ಇವತ್ತು ನೀವು ಎಷ್ಟು ಬುದ್ಧಿದಿಂದ ಬರ್ತೀರಿ ಬರ್ರಿ ನಿಮ್ಮ ಬುದ್ಧಿ ಜೇರು ತೆಳಗ್ ಹೋಗಿಲಾರ್ದೆ ಮಂಗಳಾರತಿ ಮಾಡಿದ್ರೆ ಇದು ಸೊನ್ಯಾಳ ಹನುಮಂತ ಗೌಡ್ರು ಮರಿನೇ ಅಲ್ಲ ತಿಳ್ಕೊ. ಈ ಊರ ಸೊನ್ಯಾಳ ಹನುಮಂತ ಗೌಡ್ರು ಮರಿನೇ ಅಲ್ಲ. ಹೌದಾ. ನಾ ಸುಮ್ಮ ಯಾಕಿರಲಕ್ಕ ಒಂದು ಲೈನ್ ಹಿಡಿಲ್ಲ ಅಂದ ಕೂಡ ನಮ್ಮ ಅಂಶದ ಅಣ್ತಾನ ಏನ್ ತಂಡ್ರಿಪ್ಪ? ಪರಶು ಮಾಸ್ತರ್ ಎದ್ದು ಹೊಂಟ. ಎದ್ದು ಹೊಂಟ. ನಾ ಎದ್ದು ಹೋಗಿದ ಕರೆಯದ ಊಟಕ್ಕೆ ಹುಡುಗರು ಫೋನ್ ಹಚ್ಚಾರ ಹೋಗಿದ. ನೀ ಡಿಬ್ಬಿ ಮೇಲೆ ಕೂತು ನೀ ಯಾರಿಗೆ ಫೋನ್ ಹಚ್ಚಾತಿದ್ದಿ? ಕರಿ ಬಾ ಟೇಜಿಗೆ. ಇಲ್ಲ ಮಾತಾಡೋರು. ಇಲ್ಲ ಮಹಾರಾಜರು ತಮ್ಮ ಲೆಕ್ಕದಾಗ ತಾವು ಮಾತಾಡ್ತಾರ. ಇವ್ರನ್ನ ಹಾದಿ ಬಿಡಿಸವನೇ ಅವನೇ ಒಟ್ಟು ಬೆಂಕಿ ಹಚ್ಚಕ್ ಅವಂಗ ಒಂದು ನಂಬರ್ ಅದ. ಕಡ್ಡಿ ಡಬ್ಬಿ ಕಿಸದ ಹಾಕೊಂಡೆ ಬಂದಿರ್ತಾನ್ರಿ. ನೋಡ್ರಿ ದಾರು ಕುಡಿದ್ರ ನಿಶೆ ಹಾಕದ. ದಾರು ಕುಡಿದ್ರ ನಿಶೆ ಹಾಕದ. ಇವ್ರ ಏನ್ ಆಟ ಮಾತಾಡ್ತಾರ ನೋಡ್ರಿ. ಇವ್ರನ್ನ ನೋಡಿದ್ರಿ ನಿಶೆ ಹಾಕದ. ನನಗ ಇವ್ರ ನೋಡಿದ್ರೆ ದಾರು ಕುಡ್ದಾಗ ಹಾಕದ. ಬರೇ ಇವ್ರ ಮಗ್ಗಲ್ ನಿಂತ ಮಾತಾಡೋದು ನೋಡಿದ್ರೆ ನಿಶೆ ಆತದ ನನಗ. ಹೌದಾ. ನನ್ನಲ್ಲಿ ವಿದ್ಯೆ ಅದ. ಹಾಡವನು ಒಬ್ಬನೇ, ಮಾತಾಡೋನು ನಾ ಒಬ್ಬನೇ. ನೀವು 3 ಮಂದಿ ಮಾತು ಹೇಳ್ತೀರಿ. ವಿದ್ಯಾ ಕಲ್ತ್ ಕಿವ್ಯಾಗ ಒಬ್ರು ಹೇಳೋದು, ಮಗ್ಗಲೊಬ್ರು ಚುಚ್ಚುದು. ನೀವ್ ಏಸ ಮಂದಿ ಚುಚ್ಚು ಮಾತು ಹೇಳ್ತೀರಿ ಹೇಳ್ರಿ. ಹೌದಾ. ಸರಿ, ನನ್ನ ವಿದ್ಯೆ ಒಗಿಲಕ್ಕ ನಿಮಗೆ ಸಾಧ್ಯ ಇಲ್ಲ ಸರ್. ಹಂಗಲ್ರಿ ಅದು. 3 ಮಂದಿ ಅದಕ್ಕೆ ಕುಡ್ಯಾರ ಗೊತ್ತೇನ್ರಿ? ಎದಕ್ ಕುಡ್ಯಾರ? ಇವ್ರು ಒಬ್ರು ಬಂದು ಕಿಡಿಯವ್ರು, ಒಬ್ರು ಗೋಳಿ ಹಾಕವ್ರು, ಒಬ್ಬನ ಹೆಗಲ ಮೇಲೆ ಇಡುದು. ಒಬ್ಬರು ಹೆಗಲ ಮ್ಯಾಗ ಇಟ್ಟು ಮಹಾರಾಜರು ಬಟನ್ ಹೊತ್ತವ್ರು. ಹಿಂಗ ಮಾಡ್ಬೇಡ್ರಿ, ಕೆಲಸ ಕೊಡಂಗಿಲ್ಲ. ಈ ಕೆಲಸ ನಮ್ಮ ಮುಂದೆ ನಿಮ್ಮದು ನಡೆಯುದಿಲ್ಲ. ಹೌದಾ. ನೀವೆಲ್ಲ ಹಿರಿಯರ್ ಅದಿರಿ. ಏನಂತರಿಪ್ಪ? ಒಂದು ಮಾತು ಹೇಳಿದ್ರ ಅವ್ರು. ಏನಂತ ಹೇಳಿದ್ರಿ ಮಾತಾ? ಅಕ್ಬರ್ ಭಾಷೆನ ಆಸ್ಥಾನದೊಳಗ ಬೀರ್ಬಲ್ ಬುದ್ಧಿವಂತಿದ್ದ. ಈ ಮಾತು ಹೇಳ್ಯಾರ ನಿಮ್ಗೆಲ್ಲ ಪಟಾಸಂಗ. ಬುದ್ಧಿವಂತ ಬೀರ್ಬಲ್ ಭಾಷೆ ಇದ್ದ. ಹೌದು. ಅಕ್ಬರ್ ಭಾಷೆನ ಹೆಣ್ತಿದ್ ಯಾನೋ ಇಚ್ಛಾ ಇತ್ತ ಅಂತ ಕೇಳಿದ್ರ ಅವರು ತಮ್ಮನ್ನ ಪ್ರಧಾನಿ ಕೆಲಸಕ್ಕೆ ತಗೋಬೇಕನ್ನೋದು ಆಕಿನ ಇಚ್ಛಾ ಇತ್ತು. ಹೌದು. ಅವಾಗ ನನ್ನ ತಮ್ಮನ ತಗೋರಿ ಅಂತ ಹೇಳಿ ಅಕ್ಬರ್ ಭಾಷೆ ಹೇಳಕತ್ಳು. ಅವಾಗ ಅಕ್ಬರ್ ಭಾಷೆ ಅಂದತ್ತ ಏನತ್ತನ್ರಿಪ್ಪ? ನಿಮ್ಮ ತಮ್ಮ ಎಷ್ಟು ಶಾಣೆ ಅದ ಅನ್ನೋದು, ಎಷ್ಟು ಬುದ್ಧಿವಂತ ಅದ ಅನ್ನೋದು ನಾ ಚೆಕ್ ಮಾಡಮದಿನು. ನೀ ವಿದ್ಯಾವಂತ ಇದ್ದಿರ್ಬೇಕು. ನೀವು ತಮ್ಮ ನನ್ನ ಬೀರ್ಬಲ್ ಮುಂದೆ ಕೆಲಸ ನಡೆದಿಲ್ಲ ಅಂತ ಹೇಳಿ ಅವಾಗ ಏನ್ ಮಾಡ್ದತ್ತಮ್ಮ, ಇಬ್ಬರಿಗೆ 20 ಮಾರ್ ಹಗ್ಗ ಕೊಟ್ಟತ್ತ. 50 ಫೂಟ್ ಹಗ್ಗ ಕೊಟ್ಟ. ಬೇಡ 200 ಫೂಟ್ ಹಿಡಿ. ಹಗ್ಗ ಕೊಟ್ಟ. ಇಬ್ರು ಹಗ್ಗ ತಗೊಂಡು ಹೋದ್ರು. ಹೌದು. ಇವ ಅಕ್ಬರ್ ಭಾಷೆನ ಹಳೆ ಅಂದ್ರ ಅವನ ಹೆಣ್ತಿ ತಮ್ಮ ಇದು ಅಂಗಡಿಯಾಗ ತಗೊಂಡ್ ಹೋಗೋದತ್ತ. ಇದಕ್ಕೆ 11 ಲಕ್ಷ ಕೊಡಿ. ಯಾರು ಕೊಡ್ಬೇಕ್ರಿ? ಹೆಂಗ ಮಾಡ್ತದ ಹಗ್ಗ? ಯಾರು ಕೊಡ್ಲಿಲ್ಲತ್ತ. ಇವ ಬೀರ್ಬಲ್ ಭಾಷೆ ಏನ್ ಮಾಡ ಮತ್ತ ಇವ ಬುದ್ಧಿವಂತಿದ್ದತ್ತ. ಏನ್ ಮಾಡದ್ರಿಪ್ಪ? ಆ ಹಗ್ಗ ತಗೊಂಡ್ ಕೈಯಾಗಿಬ್ರು ತಗೊಂಡ್ ಹೋಗಿದತ್ತ. ದೊಡ್ಡ ಮನಿ ಅಲ್ಲಿ ಇರ್ತದ ನೋಡು. ಆ ಮನಿ ಮ್ಯಾಲ ಹಿಂಗ್ ಹಿಡ್ದು ಈ ಮನಿ ಕೆಡಬೇಕನ್ನವತ್ತ. ದೊಡ್ಡ ಮನಿ ಮುಂದೆ ದೊಡ್ಡ ಮನಿ ಕೆಡಬೇಕನ್ನವತ್ತ. ಅವ್ರ ಅಂಜಿಯಪ್ಪ ಇನ್ನ ಮೊನ್ನೆ ಕಡಿಸಿದೇವ್ರಿ, ಇಂತ ಮನಿ ಹಂಗ ಕೆಡೋದು. ನಿಮಗೆ ಯಾನು ಕೊಡುದು ಹೇಳ್ರಿ, ಕೊಡ್ತೀವು. ಹೌದು. ಇದನ್ನ ಮನಿ ಉಳಸಂಗ ಮಾಡ್ರಿ ಅಂದ ಕೂಡ ಅವ್ರ ಅನ್ನೋರತ್ತ 2 ಲಕ್ಷ ರೂಪಾಯಿ ಕೊಡ್ಬೇಕ ಅಂದ್ರ ಮನಿ ಉಳಿಸ್ತೀನಿ. ಮಹಾರಾಜರ ಆಕಳ ಒಳಗ ಜನ ಬಾಳ ಹುಚ್ಚಿಲ್ರಿ. ನಿಂದ್ರು 2 ಲಕ್ಷ ರೊಕ್ಕ ಕೊಡೋಣ. ಹೌದಾ. ಆ ಮನಿ ಬಿಟ್ಟು ಮತ್ತೆ ಮುಂದೆ ಹೋಗಿ ಹಗ್ಗ ಹಾಕಂತ ಹೇಳ್ಯಾರ. ನಿಮ್ಗೆಲ್ಲರಿಗೂ ಕೇಳ್ತೀನ. ಏನಂತರಿಪ್ಪ?
ಇದು ಹಿಂದ ಆಗ್ಯದ. ಹೌದಾ? ಯಾರು ವಿದ್ಯಾವಂತರವಾಗ ಇದ್ದಿದ್ದಿಲ್ಲ. ಯಾರು ವಿದ್ಯಾವಂತರು ಇದ್ದಿದ್ದಿಲ್ಲ. ಗಾಬರಿಯಾಗಿ ನೀವ್ ಹೆಂಗ್ ಹೇಳ್ತೀರಿ ಹಂಗ ಕೇಳ್ತಿದ್ರ. ಈಗ ಆಕಳ ಒಡ್ಯಾಗ ಇಟ್ಟು ಶಾಣ ತಂದಿನ ಹೇಳ್ತೀರಿ ನೀವು. ಹೌದು. ಆಕಳ ಒಡ್ಯಾಗ ಒಬ್ಬ ಯಾವರೇ ಬಂದ ಇಲ್ಲಿ ನಿನ್ನ ಮನೆ ಹೋಗ್ತದಂತ ಹೇಳಿ ಮ್ಯಾಲ ಹಗ್ಗ ಹಾಕದ್ರಂದ್ರ ಏನ್ ಮಾಡ್ತಾರಪ್ಪ? ಓ ಮಹಾರಾಜರ, ಆಗಿಂದಾಗ ಕಾಲಿಗೆ ಬೀಳುದಿಲ್ಲ. ಈಗ ಏನ್ ಮಾಡ್ತಾರ? ಆಗಿಂದಾಗ ಕಾಲಿಗೆ ಬಿದ್ದು ಹೆಂಗಾರ ಮಾಡಿ ನಮ್ಮ ಮನಿ ಬಿಡುವತ್. ಈಗಿನ ಕಾಲಮಾನದಾಗ ಮಂದಿ ಅನ್ನೋದಿಲ್ಲ, ಪ್ರತಿಯೊಬ್ಬರು ವಿದ್ಯಾವಂತರದಾರ. ಈಗ ಏನ್ ಮಾಡ್ತಾರಪ್ಪ? ಯಾವಾಗ ಬಂದ್ ನೀ ಹಗ್ಗ ಹೋಗಿತ್ತು ನೋಡ, ಅವಾಗ ಕೋರ್ಟಿಗೆ ಹೋಗಿ ಸ್ಟೇ ಇಟ್ಟು 25 ವರ್ಷ ನಿನ್ ಕೂಡ ಕೇಸ್ ಆಡ್ತಾರ. ಹಂಗೆ ಸುಲಭವಾಗಿ ನಿನ್ನ ಕಾಲ್ ಹಿಡಿಯಂಗಿಲ್ಲ. ಇದು ನಿನ್ ತಲೆಯಾಗಿರ್ಲಿ. ಹೌದಾ? ತಮ್ಮ ಜಾಗದಾಗ ತಮ್ಮ ಮುತ್ತಾರಿಗೆ ಯಾಕ್ರಿ ಕಾಕ ಕೊಡ್ತಾರ ಇವ್ರಿಗೆ? ಎತ್ತರ ಕಾಕ ಕೈ ನಿನಗೂ ಕೊಡ್ಲಾಕ ಸಾಧ್ಯ ಇಲ್ಲ. ಇಂತ ನಿನ್ನ ಬುದ್ಧಿವಂತ ಬೀರ್ಬಲ್ಲ. ನಾ ಕೇಳ್ತೀನಿ ಮಾತು, ಬೀರ್ಬಲ್ ಬುದ್ಧಿವಂತ ಅಂತ ಹೇಳಿದಿ. ಬೀರ್ಬಲ್ಲನ ಕೈಯಾಗ ಯಾರಿದ್ರಿಪ್ಪ? ಸಾಕಷ್ಟು ಆಳುಗಳು ಇದ್ದು ಅವಾಗ ಅಕ್ಬರ್ ಬಾಷಾನ ಹೆಣ್ತಿಗೆ ಚಿಂತೆ ಆಯ್ತ. ಏನತ್ರಿಪ್ಪ? ಇವ ಏನ್ ಮಾಡಿದ್ರು ಹಣಿವಲ್ಲ. ಹೆಂಗ ಮಾಡಿ ಇವನ ಕೆಲಸದಿಂದ ಬಿಡಿಸ್ಬೇಕು, ನನ್ನ ತಮ್ಮಗ ತಗೋಬೇಕನ್ನೋದಕ್ಕಿಗೆ ಚಿಂತೆ ಆಯ್ತು. ಅವಾಗ ಒಂದ್ ದಿವಸ ತಲೆ ಕಟ್ಕೊಂಡು ಮನ್ಕೊಂಡ್ಲಕ್ಕಿ ಮನ್ಯಾಗ ಮಕ್ಕೊಂದಳು. ಮನ್ಯಾಗ ತಲೆ ಕಟ್ಕೊಂಡು ಮನ್ಕೊಂಡ್ಲು. ಅವಾಗ ಅಕ್ಬರ್ ಭಾಷೆ ಕೇಳ್ತಾನ, ಏನತ್ರಿಪ್ಪ? ಯಾಕ ಏನಾಗದ, ಯಾಕೆ ತಲೆ ಕಟ್ಕೊಂಡು ಮನ್ಕೊಂಡಿದೆ ಅಂತ ಕೇಳ್ದ. ದವಾಖಾನಿಗರ ತೋರ್ಸು. ಎಲ್ಲಾ ತೋರ್ಸಿದ, ನನಗ ಆರಾಮ ಆಗೋಲ್ತ ಜಡ್ ಅಂದಳಕ್ಕಿ. ಹೌದು. ಮತ್ತೆ ಜಡ್ ಆರಾಮ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಂತ ಕೇಳ್ದ. ಇದಕ್ಕೊಂದು ದೊಡ್ಡ ಔಷಧ ಬೇಕಾಗ್ಯದ. ಈ ಔಷಧ ತರೋ ತಾಕಾತ ಯಾರ ಬಲ್ಲಿನೂ ಇಲ್ಲ. ನೋಡ್ರಿ, ನೀವೆಲ್ಲ ಕಾಟ ಹಾಕ್ರಿ, ವಿಚಾರ ಮಾಡ್ರಿ. ಈ ಔಷಧ ತರೋ ತಾಕಾತ ಯಾರ ಬಲ್ಲಿ ಇಲ್ಲ. ಈ ಔಷಧ ತರಮ ಜೇರ ಯಾಮರ ಇದ್ರ ನಿನ್ನ ಬುದ್ಧಿವಂತ ಬೀರಬಲ್ನೇ ಈ ಔಷಧ ತರ್ತಾನ. ಮತ್ತೊಬ್ರ ಕೈಲಿ ಔಷಧ ತರೋದು ಆಗುದಿಲ್ಲ ಅಂದ್ರ ಅಕ್ಕಿ. ಹೌದು. ಅವಂದ ಬೀರಬಲ್ಗ ಮೀರಿದ ಯಾವದಿಲ್ಲ, ಅಂತ ಬುದ್ಧಿವಂತ ಅದಾನವ. ತರ್ತಾನ ಹೇಳಂದ. ಹೌದು. ಅವಾಗ ಅಕ್ಕಿ ಹೇಳ್ದಳು, ಏನತ್ರಿಪ್ಪ? ಕ್ವಾಣಿನ ಹಾಲು ತಂದು ನನ್ನ ಹಣಿ ಉಣಿಸ್ಬೇಕು, ಅವಾಗ ಆರಾಮಾತ ಜಡ್ ಅಂದಳಕ್ಕಿ. ಕ್ವಾಣಿನ ಹಾಲ ನೋಡ್ರಿ, ಕ್ವಾಣಿನ ಹಾಲು ತಂದು ನನ್ನ ತೆಲಿಗೆ ಉಣಿಸ್ಬೇಕು, ಅವಾಗ ನನ್ನ ಜಡ್ ಆರಾಮ ಆತದಂದ್ರು. ಅವಾಗ ಅಕ್ಬರ್ ಭಾಷೆ ಅಂದ, ನನ್ನ ಬೀರ್ಬಲ್ಗೆ ಇದು ಆಗಾದ ಕೆಲಸ ಅಲ್ಲ ಅಂತ. ಹೌದು. ಮತ್ತ ಬೀರ್ಬಲ್ ಕರೆದು ಹೇಳ್ದ, ಏನತ್ರಿಪ್ಪ? ಓ ಬೀರ್ಬಲ್ಲ, ನಿಮ್ಮ ರಾಣಿಗೆ ಹೌದು ತಲೆ ನೋಸೋದು ಜಡ್ಡೆ ಕಡಿಮೆ ಆಗೋಲಾಗ್ಯದ. ಆಕಿಗೆ ಕ್ವಾಣಿನ ಹಾಲು ಬೇಕಾಗ್ಯಾವತ್ತ, ಕ್ವಾಣಿನ ಹಾಲು ತಗೊಂಡು ಬಾ ಅಂದ. ಆದ್ರೆ ಅಕ್ಬರ್ ಅಂದ್ರೆ ಬೀರ್ಬಲ್ ಭಾಷೆ ಅಕ್ಬರ್ ರಾಶನ ಆಸ್ಥಾನ ಬಿಟ್ಟು ತನ್ನ ಮನಿಗೆ 3 ದಿವಸ ಹೋಯ್ತ. ಹೌದಾ? ಚಿಂತೆ ಆಯ್ತು. ಇದು ಬರೇ ಬುದ್ಧಿಲೇ ಚಿಂತನೆ ಮಾಡ್ಲಕತ್ತ. ಕ್ವಾಣಿನ ಹಾಲು ಸಿಗ್ಬೇಕು ಇದಕ್ಕ. ಈಗ ಹೆಂಗ್ ಸಿಗ್ತಾವ್ರಿ? ಇದಕ್ಕ ಕ್ವಾಣಿನ ಹಾಲು ಸಿಗಲಾಕ ತಯಾರಿಲ್ಲ. ಮನ್ಯಾಗ ಮಗಳು ವಿದ್ಯಾವಂತಳಿದ್ದಳು. ವಿದ್ಯಾ ಕಲ್ತಿದ್ಳು ಬೀರ್ಬಲ್ ಭಾಷೆನ ಮಗಳು. 3 ದಿವಸದ ಮೇಲೆ ತಂದೆಗೆ ಕೇಳ್ತಾಳ, ಊಟ ಇಲ್ದೆ ಯಾಕ? ಯಪ್ಪ, ಊಟನೂ ಮಾಡೋಲ್ಲಿ, ಹೌದು, ಯಾರು ಕೂಡ ಚಂದಗೆ ಮಾತು ಹೇಳೋಲ್ಲಿ, ರಾಜನ ಆಸ್ಥಾನಕ್ಕೂ ನೀ ಹೋಗಲ್ಲಿ, ಯಾಕೆ ಹೇಳು, ಏನ್ ಕೆಲಸ ಅಂತ ಕೇಳಲು. ಹೌದು. ಯಾಕೆ ಚಿಂತೆಗೆ ಮನಗಿದಿ? ಅವಾಗ ಬೀರ್ಬಲ್ ಅಂದ, ತಂಗಿ, ರಾಜ ಒಂದು ಕೆಲಸ ಹೇಳ್ಯಾನ. ಆ ಕೆಲಸದ ಬದಲ್ ನಾ ಬುದ್ಧಿದಿಂದ ವಿಚಾರ ಮಾಡ್ಕೋತ ಕೂತ 3 ದಿವಸ ಆಯ್ತು, ನನ್ ತಲೆಗೆ ಹೊಳೆಲ್ತು, ಹೆಂಗ ಮಾಡ್ಲಿ ಎಂದವ. ಹೌದು. ಬುದ್ಧಿನೇ ನಿಂತು ಬಿಟ್ಟು ನಂದು. ಆಕಿ ವಿದ್ಯಾವಂತಳಿದ್ದಳು. ಮಗಳು ಹೇಳದಳು, ಏನತ್ರಿಪ್ಪ? ಯಾನ್ ಹೇಳ್ತಿ, ಹೇಳರಿ ಹೇಳಿ, ಏನರಿ ಹೇಳ್ಯಾನಂದಳು. ತಂಗಿ, ನನಗೆ ನೀಗಿಲ್ಲ, ನಾ ಇಟ್ಟು ಬುದ್ಧಿವಂತದೀನಿ. ಹೌದು. ಖರೆ ನನಗ ನೀಗೋಲ್ತು, ನಿನಗೆ ಹೆಂಗ ನೀಗುತ್ತದಂತ ಮಗಳಿಗೆ, ಚಿಕ್ಕ ವಯಸ್ಸು ಹೆಣ್ಣು ಮಗಳಿಗೆ. ಅವಾಗ ಮಗಳು ಹೇಳ್ತಾಳ, ಯಪ್ಪ, ನಾ ಎಷ್ಟೇ ಅಲ್ಲಿ ವಿದ್ಯಾ ಕಲ್ತೇನು, ಹೌದು, ನೀ ಬುದ್ಧಿಲ ದೊಡ್ಡವ ಇದ್ದಿರ್ಬೇಕ, ನನ್ನ ತಂದೆ ಇದ್ದಿರ್ಬೇಕ. ನಾ ಎಷ್ಟೇ ಹಾಕುವಲ್ಲಕ್ಕ ವಿದ್ಯಾ ಕಲ್ತೇನು, ನನ್ನ ವಿದ್ಯಾದಿಂದ ನಾ ತಿಳಿದಾಟ ಹೇಳ್ತೀನಿ ಹೇಳಂದಳು. ಹೌದು. ಅವಾಗ ಮಗಳ ಮುಂದೆ ಹೇಳ್ತಾನ ಬೀರ್ಬಲ್ಲ, ಏನಂತ ಹೇಳ್ತಾನ್ರಿಪ್ಪ? ತಂಗಿ, ನಮ್ಮ ರಾಣಿಗೆ ತಲೆ ನೋಸಲಾಗ್ತದತ್ತ. ಹೌದು. ರಾಣಿಗೆ ತಲೆ ನೋಸ್ಲಾತದ. ಅದಕ್ಕೆ ರಾಜ ಏನ್ ಹೇಳ್ಯಾನ, ಕ್ವಾಣಿನ ಹಾಲು ಹಿಂಡ್ಕೊಂಡು ಬಾ ಅಂದಾನ. ಹೌದು. ದವಾಖಾನಿಗೆ ಜಡ್ ಆರಾಮ ಆಗಲ್ದು. ಎಲ್ಲಿ ಕ್ವಾಣಿನ ಹಾಲು ಸಿಗಲ್ಲಾಗ್ಯಾವ, ಅದಕ್ಕೆ ನಾ ಗಾಬರಿಯಾಗಿ ಚಿಂತೆ ಮಾಡ್ಕೋತ ಕೂತಿನಂದ. ಹೌದ. ಅವಾಗ ಮಗಳು ವಿದ್ಯಾವಂತೇಳಿ ಹೇಳಿದಳು, ಏನತ್ರಿಪ್ಪ? ಯಪ್ಪ, ಇದಕ್ಕಾಗ ನೀ ಚಿಂತೆ ಮಾಡ್ತಂದಳಕಿ. ಇದೆಷ್ಟ್ರ ಕೆಲಸ? ಇದಕ್ಕೆ ನೀ ಚಿಂತೆ ಮಾಡಬೇಡ. ನಾಳೆಗೆ ಹೊಂಡುದ್ರಾಗ ಹೌದಾ ರಾಜನೇ ಬಂದು ನಿನ್ನ ರಾಜವಾಡಕ್ ಅಂದ್ರ ನನ್ನ ಮನೆಗೆ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕು, ಹಂಗ ಮಾಡ್ತೇನೆ ತಡಿ ಅಂದಳಕಿ. ರಾತ್ರಿ 12 ಗಂಟೆ ಆಯ್ತು. ಹೌದಾ? ರಾತ್ರಿ 12 ಗಂಟೆ ಆಯ್ತು. ರಾಜನ ರಾಜಧಾನಿ ಮುಂದ ಒಂದು ಕೆರೆ ಇತ್ತು. ರಾತ್ರಿ 12 ಗಂಟೆಕ
ಆ ರಾಜನ ರಾಜಧಾನಿ ಮುಂದೆ ಒಯ್ದು ಈ ವಿದ್ಯಾದ ಹುಡುಗಿ ಕೌದಿ ಒಗಿಲಾಕ ಚಾಲು ಮಾಡ್ದಳ. ಹೌದು ಹೌದು, ಮನೆ ಉಸು ಕೌದಿ ತಗೊಂಡ್ ಕೆರೆಗೆ ಹಾಲು ಹೋಗಿಲಕ್ಕ. ಮನ್ಯಾನ ಕೌದಿ ತಗೊಂಡು ರಾತ್ರಿ 12 ಗಂಟೆಗೆ ಹೋಗಿ ಕೆರೆಯಾಗ ಕೌದಿ ಒಗಿಲಕತ್ಲು. ಸಪ್ಪಳ ಹೋಯ್ತು ರಾಜವಾಡ್ಯಕ್ಕೆ. ಹೌದು ಹೌದು, ರಾಜ್ಯವ್ರಿಗೆ ಹೋಗುದಿಲ್ಲ ಸಪ್ಪಳ. ಅವಾಗ ರಾಜ ಕೇಳ್ತಾನ, ಏನೋ ಹಬ್ಬ ನವರತ್ತ ಸಬ್ಬನ ಸರ್ವತ್ತ. ಹೌದು ಹೌದು, ಇಂಥ ಟೈಮ್ದಾಗ ಬಂದು ಯಾರು ಹೆಣ್ಮಗಳು ಕೌದಿ ಒಗಿಲಕತ್ತಾಳ ಆಕೆ ಬುದ್ಧಿಗಿದ್ದ ಏನಿಲ್ಲ ಕರ್ಕೊಂಡು ಬರ್ಯಾಕೆ ನಾನು. ಹೌದು ಹೌದು, ಬುದ್ಧಿ ಅದೇನಿಲ್ಲ. ಅವಾಗ ಕರ್ಕೊಂಡು ಬಂದ್ರು. ಕೇಳ್ತಾನ ರಾಜ, ಏನಂತ ಕೇಳ್ತಾನೆ ಹೆಣ್ಣು ಮಗಳಿಗೆ. ಹುಚ್ಚಿ, ರಾತ್ರಿ ಬಾರದಾಗ ಕೌದಿ ಒಗಿತಿದಿ, ನಿನಗ ಬುದ್ಧಿ ಯಾವ್ದಾನ ಇಲ್ಲ ಅಂದವ. ಹೌದು ಹೌದು, ಅವಾಗ ಹೇಳ್ತಾಳ ನನಗ ಬುದ್ಧಿ ಇಲ್ಲ ಅಂದಳಕಿ. ನನಗ ಬುದ್ಧಿ ಇಲ್ಲ, ನಾ ವಿದ್ಯಾವಂತಳದಿನ ಅಂದಳಕಿ. ಹೌದಾ? ಅವಾಗ ಅಂದವ, ಏನತ್ರಿ ಈ ಟೈಮ್ದಾಗ ಬಂದು ಕೌದಿ ಒಗಿಲಾಕತ್ತಿ, ಇಂಥ ಟೈಮ್ದಾಗ ಬರ್ಲಾಕ ನಿನಗ ಕಾರಣ ಏನದ ಬುದ್ಧಿ ಅದೆಲ್ಲ ಹುಚ್ಚಿ ಅಂದವ. ಹೌದು ಹೌದು, ಕೇಳ್ರಿ ವಿಷಯ. ಅವಾಗ ಹೇಳ್ದಳಕಿ, ಯಪ್ಪ ಈ ಟೈಮ್ದಾಗ ನಾ ಯಾಕೆ ಕೌದಿ ಹೋಗಿಲಕ್ ಬಂದಿನ ಅಂತ ಕೇಳಿದ್ರ, ನಮ್ಮ ಅಪ್ಪ ಹಡ್ದಾನ. ಹೌದಾ? ನಮ್ಮ ಅಪ್ಪ ಹಡ್ದಾನ, ಹೊಲಿ ತೊಳಿಲಾಕ ಈಗ ರಾತ್ರಿ ಬಂದಿನ ಅಂದಳಕಿ. ಅವಾಗ ರಾಜಾಗ ಗಾದ ಬಿತ್ತ. ಹೌದು, ಹುಚ್ಚಿ ಅಂದವ. ಹುಚ್ಚಿ ಗಣಮಕ್ಕಳೆಲ್ಲರೂ ಹಡಿತಾರೆ ಏನಂತ ಕೇಳ್ದವ. ಅವಾಗ ಅಂದಳಕಿ ಏನಂತ, ನನಗ ಹುಚ್ಚಿ ಹತ್ತಿದೆ ಊರ್ ಹುಚ್ಚಿ, ಮತ್ತ ಕ್ವಾಣಿನ ಹಾಲು ತಗೊಂಡ್ ಬಾ ಅಂತ ಹೇಳಿ ನಮ್ಮ ಅಪ್ಪ ಕಳ್ಸಿದೆ. ಕ್ವಾಣಿ ಅಂದ್ರೆ ಹಿಡುತ್ತದೆ ಏನಂದಳಕಿ. ಹೌದು ಹೌದು, ಜಗತ್ತದಾಗ ಏನು ಕ್ವಾಣಿನ ಹಾಲು ಸಿಗ್ತಾವೇನಂತ ಕೇಳಲಕ್ಕಿ. ಅವಾಗ ರಾಜ ಅಂದ, ಏನತ್ರಿಪ್ಪ, ನಾನೇ ಶಾಣೆ ಅಂತ ತಿಳ್ಕೊಂಡಿದ್ದ, ನಾನೇ ಬುದ್ಧಿವಂತ ತಿಳ್ಕೊಂಡಿದ್ದ. ಬೀರ್ಬಲ್ ಅವನು ಬುದ್ಧಿವಂತ ತಿಳ್ಕೊಂಡಿದ್ದ. ವಿದ್ಯಾದವ್ರ ಮುಂದೆ ನನ್ನ ನಾಟಕ ಏನು ನಡೆದಲ್ಲ ಅಂತ ಹೇಳಿ ಅವಾಗ ಮನ್ಯಾಗ 3 ದಿನ ಅಳ್ಕೋತ ಕೂತಿರ್ತಕ್ಕಂತ ತಂದಿನ ಹೊಳ್ಳಿ ರಾಜವಾಡ್ಯಕ್ಕೆ ಕಳಿಸ್ಬೇಕಾದ್ರೆ ಇದು ಮಗಳು ವಿದ್ಯಾದಿಂದ ಕಳಿಸ್ಯಾನ್ರಿ. ಮಹಾರಾಜರ ನೀ ಬುದ್ಧಿಯವನೇ ಇದ್ದಲ್ಲಿ ಬೀರ್ಬಲ್ಲ ತಂದು ಕೊಡಬೇಕಾಗಿದ್ದ ಹಾಲ ಏನಾರ ಮಾಡಿ ಹಾಲು ತಂದು ಕೊಡ್ಬೇಕಿಲ್ರಿ ಮಹಾರಾಜರ. ಹಿಂಗ್ಯಾಕ್ ಕೂತ್ರಿ ಮುಯಿ ಅಂತ ಹೇಳಿ. ಇಲ್ಲ ಕಡೆಗೆ ಮಹಾರಾಜ್ ಹೊಲಿಗೆ ಮಾಸಿದ್ದಣ್ಣಾರ ಹೋಗವ. ಇಲ್ಲ ನನಗೆ ಕೇಳ್ತಾರ, ಗಲ್ಲಕ್ ಹಿಂಗ್ಯಾ ಕೈ ಹಚ್ಚಾರ ಮಹಾರಾಜ. ಮತ್ತೆ ನೀವು ಒಬ್ರು ಹಿಂಗ್ಯಾ ಕೈ ಹಚ್ಚಾರ ಅಂದ್ರ ಬೆನ್ನು ನುಗ್ಸಿದ ಕೈ ಹೆಚ್ಚಿರ್ತೀರಿ. ಟಿಂಗಲ್ ಮಾತುಗಳಾಗಬಾರ್ದು. ಎಂತ ಮಾತು ಇಲ್ಲ, ಹಿರಿಯರ ಮಾತ್ರಿ ಇವು, ಹಿರಿಯರ ಮಾತಿವು ನೋಡ್ರಿ. ದೊಡ್ಡ ಕಲಾವಿದರದಿರಿ. ಹೌದು, ನಿಮ್ಮ ಕೈಯಾಗ ಆಡೋ ಹುಡುಗರದೀವಿ ನಾವು. ನಾವು ನಿಮ್ಮ ಕೈಯಾಗ ಆಡೋ ಹುಡುಗರ. ಹೌದು, ನಾವ್ ಎಲ್ಲರ ತಪ್ಪದ್ರೆ ಪರಸು ಇಲ್ಲಿ ತಪ್ಪತೈತೋ ಹಿಂಗ ನಡಿ ಅನ್ಬೇಕ. ಮತ್ತ ಬಿಟ್ಟು ಇದು ಕಟ್ಟಿ ಮ್ಯಾಗಿನ ಮಾತು ನನ್ನ ಮುಂದೆ ಹೇಳ್ಬೇಡ, ಚಿಪಾಟಿ ಮಾತು ಹೇಳ್ಬೇಡ ನೀವ್ ಅನ್ನೋದು. ಆ ಮಾರ ಹಂಸಿದ್ದಣ್ಣ ಅವಂದ್ ಬ್ಯಾರೇನೆ ಹೊಡಿಯೋದು ಇಲ್ಲ. ವಿದ್ಯಾದ ಮುಂದೆ ಯಾವಾದನು ಇಲ್ಲ ಇಲ್ಲ. ಮೊದಲು ಬೇಕು ಮನುಷ್ಯಗ ವಿದ್ಯೆ. ನಿಮ್ಗೆಲ್ಲರಿಗೂ ಹೇಳೋದ ಮಾತ ಸರ. ಕಟ್ಟಿ ಮ್ಯಾಗಿನ ಹುಡುಗರು ಕುಂದಿರ್ತಾವ, ಹಿರಿಯರ್ ಕುಂದಿರ್ತಾರ್ರಿ. ಇರ್ಲಿ. ಈಗ ಮಹಾರಾಜರಿಗೆ ಕೇಳೋದನ್ನ ಏನತ್ರಿಪ್ಪ, ಈಗ ಚಡ್ಚಣ ತಾಲೂಕ್ ಆಗ್ಯದ, ಮೊದಲು ಇಂಡಿ ತಾಲೂಕ್ ಅದ. ಹೌದು, ಇಂಡಿ ತಾಲೂಕದಾಗ ರಗಡ ಹಳ್ಳಿಗಳು ಅದಾವ. ಅದಾವನಿಲ್ರಿ ರಗಡ ಹಳ್ಳಿ? ಅದಾವಲ್ರಿ, ರಗಡ ಹಳ್ಳಿ ಅದಾವ. ಈ ಆಕಳವಾಡ್ಯಾಗೂ ರಗಡ ಶಾಣ್ಯರ್ ಅದಾರ. ಲಮಾಣ್ ಹಟ್ಟಾಗೂ ರಗಡ ಶಾಣ್ಯರ್ ಅದಾರ, ಜಿಗಜಿನ್ಯಾಗೂ ರಗಡ ಶಾಣ್ಯರ್ ಅದಾರ. ಮತ್ತ ತುಕಾರಾಮ ಮಹಾರಾಜರು ಬಹಳ ವಿದ್ಯಾವಂತರ ಅದಾರ. ಶಾಣ್ಯರ ಅದಾರ ಅಂತ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಾಗ ನಿಮ್ಮನ್ನ ಒದರ್ತಾರೋ. ಏನ ನಿಂಬಲ್ಲಿ ವಿದ್ಯಾ ಇಲ್ಲ ಅಂತ ಹೇಳಿ ಒದರ್ತಾರ ಈ ಮಂದಿ ಹೇಳೋದು. ಇವ್ರನ್ನ ಇಲ್ಲಿ ಕರೆಸ್ಬೇಕಾದ್ರೆ ಎದಕ್ ಕರ್ಸಿರಿ? ವಿದ್ಯಾದತ್ ಕರ್ಸಿರಿ, ಏನಿಲ್ಲ ಕರ್ಸಿರಿ? ನಿಂಬಲ್ಲಿ ಯಾರ ಬಲ್ಲಿ ಬುದ್ಧಿ ಅದನಿಲ್ಲ? ನಿಮ್ ಎಲ್ಲಾರ ಬಲ್ಲಿನೂ ಬುದ್ಧಿ ಅದ, ರಗಡ ಬುದ್ಧಿ ಅದ ಅವ್ರ ಬಲ್ಲಿ. ಮತ್ತೆ ನಿಮ್ ಎಲ್ಲಾರ ಬಲ್ಲಿ ಬುದ್ಧಿ ಇದ್ರಿ, ಇವ್ ಎರಡು ಮ್ಯಾಗ ಎದಕ್ ಹಚ್ಚಿರಿ? ಇವ್ರ ಬಲ್ಲಿ ಯಾರು ವಿದ್ಯಾ ಅದ ನೋಡಾಕ್ ಹಚ್ಚಿರಿ? ಇಲ್ಲ, ಬುದ್ಧಿ ನೋಡಕ್ ಹಚ್ಚಾರ ಅವರು. ಮಹಾರಾಜರ ನಿಮ್ಮ ಬಲ್ಲಿ ವಿದ್ಯಾ ಗುರು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ವಿದ್ಯಾ ಅದ ಹೇಳಿ ಕರ್ನಾಟಕ ಮಹಾರಾಷ್ಟ್ರದಾಗ ತುಕಾರಾಮ ಮಹಾರಾಜರಾಗಿರಿ. ಬರೇ ನೀವು ಬುದ್ಧಿ ನಡೆಸ್ಕೊತ ಕೂತಿದ್ರ ಅಲ್ಲೇ ಲಮಾಣಿ ಹಟ್ಟಿ ಅಂದ್ರ ಲಮಾಣಿ ಹಟ್ಟಿ ಒಳಗ ದ್ರಾಕ್ಷಾಗ ದನ ತಿರುಗಾಡ್ದಾಗ್ತೈತಿ ನಿಮ್ಮ ಪಾಳೆ. ಹೌದು, ಹೇಳ್ಕೊತ ಕುಂದಿರ್ಬೇಕಂತ ಅಲ್ಲೇ ಮಕ್ಕಳಿಗೆ ಬುದ್ಧಿ. ಇದು ಮದಗೊಂಡ ಮುತ್ಯ ಕೊಟ್ಟಿರ್ತಕ್ಕಂತ ಗುರು ಮಂತ್ರದ ಉಪದೇಶ ವಿದ್ಯಾ ನಿಮ್ಗೆ ಕೊಟ್ಟ ಅನ್ನೋದು ನಿಮಗೆ ತರ್ಕ ಹಿಡೀರಿ ಇರ್ಬೇಕ. ಹೌದು, ಗುರು ಶೊನ್ಯಾಳ ಹನುಮಂತ ಗೌಡ್ರು ನಮಗೆ ವಿದ್ಯಾ ಕೊಟ್ಟಾರತ್ತೆ. ಇವತ್ತು ಆಕಳವಾಡಿಗೆ ಬಂದಿದನ. ಹೌದಾ? ಜೇರ್ ವಿದ್ಯಾ ಅವ್ರು ನನಗೆ ಕೊಡ್ಲಿಕ್ಕಂದ್ರ ಅಲ್ಲೇ ಉತ್ನಾಳದಾಗ ನಾ ಕುರಿ ಕಾಯ್ಬೇಕಾಗ್ತಿತ್ತ. ಬುದ್ಧಿ ನಮ್ಮಲ್ಲೇ ಇತ್ತಲ್ಲ. ನಮ್ಮಲ್ಲಿ ಬುದ್ಧಿ ಇದ್ದಿಲ್ಲ, ಕುರಿ ತಿರುವಾಡ ಬುದ್ಧಿ ಇಲ್ಲ ನಮ್ಮಲ್ಲಿ. ಅನ್ಕೋತ್ ಕುಂದಿರ್ಬೇಕಾಗಿತ್ತ ಅಲ್ಲಿ. ನೀ ಯಾರಿಗಲ್ಲತಿ? ಬುದ್ಧಿ ಇದ್ದವ್ರಿಗೆ ಅಂತ ಕುರಿಗೆ ಇರ್ಲಿ. ನೋಡ್ರಿ, ವಿದ್ಯಾ ಅನ್ನೋದು ಹೆಂಗದ ತಮ್ಗೆಲ್ಲ ಒಂದ್ ಮಾತು ಹೇಳೋದದ. ಹೆಂಗ್ರಿಪ್ಪ? ದಯವಿಟ್ಟು ಗಪ್ಪಾಗ್ರಿ. ನಮ್ಮ ಕಾಕವ್ರು ಬಹಳ ಶಾಣ್ಯರದಾರ. ಯಾರಿಪ್ಪ? ಹಸಿರು ಟಾಯಲ್ದವ್ರು. ಹಸಿರು ಇಲ್ಲ ತೆಗಿಯೋಡ್ಕ ತೆಗಿಬೇಡಿ, ನಿನ್ನ ಮೇಲೆ ಹೇಳೋದು ಮಾತಾ. ಆ 30 ವರ್ಷೊಳಗೆ ತೆಗದಾರ. ಅವ್ರ ಬಲ್ಲಿ ಬುದ್ಧಿ ಅದ. ಅವ್ರ ಬಲ್ಲಿ ಬುದ್ಧಿ ಅದ. ಹೆಂಗ ಬುದ್ಧಿ ಅದ? ಹೆಂಗದ್ರಿಪ್ಪ? ಮಹಾರಾಜರು ಮಾತು ಹೇಳಕತ್ರ. ಹೌದು, ಮಗ್ಗಲಕ್ಕೆ ಕೊತ್ತು ಹೌದು ಹೊಲಿ ಬಿಡಬೇಡ ಸಡ್ಲ ಅಂದ್ರನವ್ರು. ನಾ ಎಲ್ಲ ಲಕ್ಷ ಇಟ್ಟಿರ್ತೀನಿ.
ಇಲ್ಲಿ ಸಾಲಾರ್ಕ ಡಿಬ್ಬಿಗೆ ಹೋಗಿ ಕೂತ್ರ ಅಲ್ಲಿ ಹಾ ಡಿಬ್ಬಿಗೆ ಹೋಗಿ ಕೂತಿದ್ರು. ಏನತ್ರಿಪ್ಪ? ಹೌದು ಮಹಾರಾಜ, ಬಿಡಬಾರ್ದು ಸಡ್ಲತ್ತೀರ ಹಂಗೆ ನೋಡಿ ಹೆಂಗದ ಬುದ್ಧಿ. ಇರ್ಲಿ. ಹಾ ಹಾ ಈಗ ನಾ ಮಾತು ಹೇಳಕತ್ತಿದ. ಹಾ ಏನಂತ್ರಿಪ್ಪ? ಅಲ್ಲಿ 4 ಮಂದಿ ಕುಂದ್ರಸ್ಕೊಂಡು ಅಲ್ಲಿ ಮಾತು ಹೇಳ್ತಾರ. ಹಾ ಏನಂತ? ಅವ್ರು ಯಾರೇ ಮಾಡಿ ಈ ಕಡೆ ಮಾತು ತುಸು ಕಮ್ ಮಾಡಿ ಆ ಕಡೆ ಲಕ್ಷ್ಯ ಕೊಡ್ಬೇಕು ಅವ್ರು. ನೋಡಿ ಎಷ್ಟು ಚಲೋದ ಬುದ್ಧಿ ಕಾಕ. ಇರ್ಲಿ. ಹಾ ಹಾ ಮಹಾರಾಜರು ಒಂದು ಮಾತು ಹೇಳಿದ್ರ ನನಗೆ. ಏನತ್ರಿಪ್ಪ? ಪರಸು, ಹಾ ನೀ ಯಾವ ವಿದ್ಯಾದಿಂದ ಮಾತು ಹೇಳಕತ್ತಿದಿ? ಹಾ ಹಾ ಒಂದು ಮರ್ಡರ್ ಮಾಡೋದು ಒಂದು ವಿದ್ಯೆ ಅದ, ಹಾ ಒಂದು ಬುದ್ಧಿ ಕಲಿಸೋದು ಒಂದು ವಿದ್ಯೆ ಅದ. ಹೌದು. ನೀ ಯಾವ ವಿದ್ಯೆ ಹಿಡಿದು ಮಾತು ಹೇಳಕತ್ತಿದಿ ಅಂತ ನನಗೆ ನೀವು ಕೇಳಿರಿ. ಹಾ ಹಾ ನಿಮಗ ನಾ ಕೇಳ್ತೇನೆ. ಏನತ್ರಿಪ್ಪ? ಬುದ್ಧಿ ಅಂದ್ರೆ ಒಂದೇ ಅದ ಏನು? ಹಾ ಹಾ ಬುದ್ಧಿ ಅಂತದ. ಎಂತಾದ್ರಿ? ಒಬ್ಬನ ಮನೆ ಮುರಿದ. ಹೌದು. ಒಬ್ಬನ ಚಲೋ ಮಾಡೋದು ಬುದ್ಧಿ ಅದ. ಹಾ ಒಬ್ಬನ ಮನಿ ಮುರಿ ಬುದ್ಧಿ ಅದ. ಹಾ ಹಾ ಒಬ್ಬಕ್ಕೆ ಹೆಣ್ಣು ಮಗಳು ಪತಿವರ್ತ ಧರ್ಮದ ಹೆಣ್ಣು ಮಗಳು ಹೊಂಟಿದ್ರ ಅಂದ್ರ ಹಾ ಹಾ ಆಕೆನ ಕೈ ಹಿಡಿದು ಜಗಬೇಕು. ಇದು ಬುದ್ಧಿನೇ ಅದ. ಬುದ್ಧಿನೇ. ಇವು ಇಟ್ಟು ಬುದ್ಧಿ ಒಳಗೆ ನೀವು ಯಾವ ಬುದ್ಧಿ ಹಿಡಿದ ವಿಷಯ ಮಾತಾಡಕತ್ತೀರಿ? ಮಹಾರಾಜರು ಹೇಳಬೇಕಾಗಿತ್ತಲ್ಲ ನಾವು ಇದೇ ಬುದ್ಧಿ ಹಿಡಿದು ಮಾತಾಡ ಪರಸು ಅಂತ. ಪರಸು ನಾರೇ ಈ ಬುದ್ಧಿ ಹಿಡಿದ ವಿಷಯ ನಡೆಸಿದ. ಹಾ ಹಾ ಖರೆ ನೀ ಯಾವ ವಿದ್ಯೆ ಹಿಡಿದ ವಿಷಯ ನಡೆಸಿ ಅಂತ ನನಗೆ ಕೇಳ್ರಿ, ಒಪ್ಪಿಗೆ ಅದ. ಹಾ ಹಾ ಮತ್ತೆ ನೀವರೇ ಅನು ಬಂದಂಗ ಗಾಡಿ ಹೊಡಿತೀರಿ, ಅಲ್ಲೇ ಇಟ್ಟಿರಿ. ನನಗತ್ತೀರಿ ನೀ ಯಾವ ವಿದ್ಯೆ ಹಿಡಿದ ವಿಷಯ ಮಾತಾಡ್ತೀರಿ ಮಾತಾಡಿರತ್ತ. ಹಾ ಹಾ ವಿದ್ಯೆ ಅನ್ನೋದು ಜಗತ್ತದಾಗ ದೊಡ್ಡದ. 14 ವರ್ಷದ ಹೆಣ್ಣು ಮಗಳು, 14 ವರ್ಷದ ಹೆಣ್ಣು ಮಗಳು, 14 ವರ್ಷದ ಹೆಣ್ಣು ಮಗಳು ಜಗತ್ತದೊಳಗೆ ವಿದ್ಯಾದಿಂದ ಹಾ ಹಾ ಇಡೀ ಕರ್ನಾಟಕ, ಮಹಾರಾಷ್ಟ್ರ, ಭಾರತ ಕಂಡ ಭೂಮಿ ಒಳಗ ಅಕ್ಕ ಅನಿಸ್ಕೊಂಡಾಳ. ಬರೀ 14 ವಯಸ್ಸದಾಗ. 14 ವಯಸ್ಸೊಳಗ. ಇದು ಎದರ್ದಿಂದ? ಎದರ್ದಿಂದ್ರಿಪ್ಪ? ವಿದ್ಯಾದಿಂದ. ಹಾ 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 ಉಡತಡಿ ಒಳಗ ಹುಟ್ಟಿ ಬಂದಳು. ಯಾರಿಪ್ಪ? ಮಾದೇವಿ ಅಕ್ಕ. ಹಾ ಹಾ ಮಾದೇವಿ ಅಕ್ಕ. ಮಾದೇವಿ ಉಡತಡಿ ಒಳಗ ಹುಟ್ಟಿ ಬಂದಳು. ಹಾ 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 ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ, ಇಬ್ರು ಬುದ್ಧಿವಂತರಿದ್ರು. ಹೌದು. ನೋಡ್ರಿ ಇದೆಲ್ಲ ವಿಚಾರ ಮಾಡ್ರಿ ನೀವು. ಹಾ ಹಾ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ ಇಬ್ರು ಬುದ್ಧಿವಂತರಿದ್ರು. ಇವ್ರು ಬುದ್ಧಿವಂತರೇ. ಇವರು ಬುದ್ಧಿವಂತರಿದ್ರು. ಮಗಳು ಮಾದೇವಿ ವಿದ್ಯಾವಂತಲಿದ್ದಳು. ಹೌದು ಹೌದು ವಿದ್ಯಾ ಕಲ್ತಳು. ಅವಾಗ ಹಾ ಕೌಶಿಕ ಮಹಾರಾಜಿಕಿನ ಮ್ಯಾಲ ಮನಸ್ಸು ಮಾಡ್ದ. ಹಾ ಹಾ ಯಾರು? ಕೌಶಿಕ ಮಹಾರಾಜ. ಕೌಶಿಕ ಮಹಾರಾಜಿಕಿನ ಮ್ಯಾಲ ಮನಸ್ಸು ಮಾಡ್ದ. ಮಾದೇವಿ ಮ್ಯಾಲ. ಮಾದೇವಿ ಮ್ಯಾಲ ಮನಸ್ಸು ಮಾಡಿ ಹಾ ಹಾ ಬಂದ್ ಕೇಳ್ತಾರ ಮನ್ಯಾಗ ತಾಯಿ ತಂದೆಗೆ. ಏನಂತ್ರಿಪ್ಪ? ನಿಮ್ಮ ಮಗಳ ಮ್ಯಾಲ ನಂದು ಮನಸ್ಸು ಆಗ್ಯದ, ಹಾ ಹಾ ನಿಮ್ಮ ಮಗಳು ಕೊಟ್ಟು ನನಗೆ ಲಗ್ನ ಮಾಡ್ಬೇಕಂದ. ಹೌದು. ಇವು ಎರಡೂ ಗಂಡ ಹೆಣ್ತಿ ಬುದ್ಧಿ ಬಿದ್ದು ಇವು ಆಸೆಕ್ ಬಿದ್ದು. ಇವು ಹಾ 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 ಬುದ್ಧಿ ಎದಕ್ ಆಸೆಕ್ ಬಿದ್ದು? ಇವು ಎದಕ್ರಿಪ್ಪ? ಅಂತ ರಾಜಾಗ ನನ್ನ ಮಗಳು ಕೊಟ್ಟೆವು ಅಂದ್ರ ನನ್ನ ಮಗಳು ತುಪ್ಪದಾಗ ಕೈ ತೊಳಿತಾ ಇವು ಎರಡು ಬುದ್ಧಿ ಆಸೆಕ್ ಬಿದ್ದು ನಾವು ಮಗಳು ಕೊಡ್ತೀವಿ ಅಂದ್ರು. ಬುದ್ಧಿವಂತರ ಆಸೆಕ್ ಬೀಳವ್ರೆ ನೀವು. ಬುದ್ಧಿವಂತರ ಆಸೆಕ್ ಬಿದ್ದು ಮಗಳು ಕೊಡ್ತೀವಂದ್ರು. ಹಾ ಹಾ ಅವಾಗ ಕೌಶಿಕ ಮಹಾರಾಜನ ಜೋಡಿ ಲಗ್ನ ಮಾಡ್ಲಾಕ ತಯಾರಾದ್ರು. ಹೌದು. ಅವಾಗ ಮಾದೇವಿ ತಿಳ್ಕೊಂಡ್ಲು, ವಿದ್ಯಾವಂತಳಿದ್ಳು. ಹೌದು. ಇದು ಕೆಟ್ಟ ಕಾಮದ ಬುರ್ಕಿ ಅದ ಇದು. ಹಾ ಹಾ ಇದ್ರ ಕೂಡ ನಾ ಲಗ್ನ ಆಗಬಾರ್ದು ಅನ್ನೋದು ಆಕಿನ ಬಲ್ಯಾಕ ವಿದ್ಯಾ ಇತ್ತು, ತಿಳುವಳಿಕೆ ಬತ್ತ. ಹಾ ಹಾ ಅವಾಗ ಕೌಶಿಕ ಮಹಾರಾಜನ ಕಾಮದಾಶದ ಅಂದ ಕೈಯಂದ ಕಡ್ಯಾಕಾದಳಕಿ. ಹಾ ಹಾ ಕಡ್ಯಾಕಾಗಿ ಓಡ್ಕೋತ ಎಲ್ಲಿಗೆ ಬಂದಳು? ಎಲ್ಲಿಗೆ ಬಂದಳ್ರಿಪ್ಪ? ಕಲ್ಯಾಣ ಅನುಭವ ಮಂಟಪಕ್ಕೆ ಮಾದೇವಿ ಬಂದಳು. ಹೌದು ಹೌದಾ? ಕಲ್ಯಾಣ ಅನುಭವ ಮಂಟಪಕ್ಕೆ ಮಾದೇವಿ ಬಂದಳು. ಹಾ ಹಾ ಕಲ್ಯಾಣ ಅನುಭವ ಮಂಟಪದಾಗ 196,000 ಗಣಗಳ 63 ಜನ ಪುರಾತನರು ಶೂನ್ಯಪೀಠ ಸಿಂಹಾಸನದ ಮೇಲೆ ಅಲ್ಲಂಪ್ರಭು ಗುರುಗಳಿದ್ರು. ಹೌದು ಹೌದ್ರಿಪ್ಪ. ಅವಾಗ ಅಲ್ಲಂಪ್ರಭು ಗುರುಗಳ ಕೇಳ್ತಾರ, ಏನಂತ ಕೇಳ್ತಾಳ್ರಿ ಸರ? ತಂಗಿ ಯಾರು ನೀ ಇಲ್ಲಿಗೆ ಯಾಕೆ ಬಂದಿ ಅಂತ ಕೇಳಿದ್ರು. ಹೌದು ಹೌದು. ಅವಾಗ ಮಾದೇವಿ ಹೇಳ್ತಾಳ, ಏನಂತ್ರಿಪ್ಪ? ಯಪ್ಪ ಉಡತಡಿ ಒಳಗ ನಾ ಹುಟ್ಟಿದ. ಹಾ ಹಾ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ, ಹೌದು. ಅವರ ಹೊಟ್ಟಿಲ ನಾ ಹುಟ್ಟಿ ವಿದ್ಯಾಕ್ಕಾಗಿ. ಹಾ ನೋಡ್ರಿ ಏನ್ ಹೇಳಕಿ? ವಿದ್ಯಾಕ್ಕಾಗಿ ನಾ ಕಲ್ಯಾಣ ಅನುಭವ ಮಂಟಪಕ್ಕೆ ಬಂದಿನಿ ಅಂದಳು. ಹಾ, ಹಾ. ಅವಾಗ ಅಲ್ಲಂಪ್ರಭು ಗುರುಗಳ ಕೇಳ್ತಾರ, ಏನಂತ್ರಿಪ್ಪ? ತಂಗಿ ಮಾದೇವಿ ಹಾ 196,000 ಗಣಗಳ 63 ಜನ ಪುರಾತನ ಎಲ್ಲಾ ಗಂಡಸ ಜಾತಿ ಅದ. ಹೌದು ಹೌದು. ಮತ್ತ ನಿಂದ ಇನ್ನ ವಯಸ್ಸ ಸಾಣದ 14 ವಯಸ್ಸದ ಹೆಣ್ಣು ಮಗಳದಿದಿ. ಹಾ ಹಾ ಇಲ್ಲಿ ಬಂದ್ರ ನಡೆಯಂಗಿಲ್ಲ, ಇಲ್ಲಿ ಯಾಕೆ ಬಂದಿ ಅಂತ ಕೇಳಿದ್ರು. ಹಾ ಏನ್ ಹೇಳ್ತಾಳ್ರಿಪ್ಪ ಅಕ್ಕ ಮಾದೇವಿ? ಅವಾಗ ಮಾದೇವಿ ಹೇಳ್ತಾಳ, ಹಾ ಹಾ ಯಪ್ಪ ಪೃಥ್ವಿ ಆಪ ತೇಜಿ ವಾಯು ಆಕಾಶ ಹಾ ಹಾ ಪಂಚಮಹಾಭೂತದ ಈ ಶರೀರ ಹಾ ಒಂದಿಲ್ಲ ಒಂದು ದಿವಸ ಮಣ್ಣಿನ ಕಾಯಿ ಮಣ್ಣಾಗಿ ಹೋಗುದದ. ಹೌದು ಹೌದು. ಈ ಶರೀರ ಮೇಲಿನ ಆಶಯ ನಾ ತೆಗದೆ ಈ ಅನುಭವ ಮಂಟಪಕ್ಕೆ ಬಂದಿನ ಅಂತ ಹೇಳಿ ಮಾದೇವಿ ಹೇಳ್ತಾಳ. ಹೌದು ಹೌದಾ? ನೋಡ್ರಿ ಅವಾಗ ಅಲ್ಲಂಪ್ರಭು ಗುರುಗಳು ಕೇಳ್ತಾರ, ಹಾ ಏನಂತ್ರಿಪ್ಪ? ತಂಗಿ ಶರೀರ ಮೇಲಿಂದ ಆಶಯ ತೆಗದಿನಿ ಅಂತ ಹೇಳ್ತಿದಿ, ಹಾ ಹಾ ಕರೆ ಶರೀರ ಮೇಲಿನ ಆಶಯ ನೀ ತೆಗದಿದೆ ಅಂದ್ರೆ ಕೂದಲು ಅನ್ನೋದು ಯಾಕೆ ಮರಿ ಮಾಡಿಕೊಂಡು ಬಂದಿದೆ ಅನುಭವ ಮಂಟಪಕ್ಕ? ಅಲ್ಲಂಪ್ರಭು ಗುರುಗಳು ಕೇಳ್ತಾರ. ಹೌದು ಹೌದ್ರಿಪ್ಪ. ಅವಾಗ ವಿದ್ಯಾವಂತಳು ಮಾದೇವಿ ಹೇಳ್ತಾಳ, ಹಾ ವಿದ್ಯಾವಂತಳು. ಯಪ್ಪ ನಾ ಕೂದಲು ಅನ್ನೋದು ಯಾಕೆ ಮರಿ ಮಾಡಿನ ಅಂತ ಕೇಳಿದ್ರ, ಹಾ ಹಾ
ಕಲ್ಯಾಣ ಅನುಭವ ಮಂಟಪದಾಗ 1,96,000 ಗಣಗಳ 63 ಜನ ಪುರಾತನರಲ್ಲ. ಇದು ಗಂಡಸ ಜಾತಿ ಅದ. ಹೌದು ಗಂಡಸ ಜಾತಿ. ಈ ಗಂಡ ಜಾತಿ ನನ್ನ ರೂಪ ಲಾವಣ್ಯ ನೋಡಿ ನೀವು ಮನಸ್ಸು ಮಾಡಿ ಜೊಲ್ಲ ಸೋರಿಸಬಾರ್ದು ಅಂತ ಹೇಳಿ ಕೂದಲು ಅನ್ನೋದು ಮರಿ ಮಾಡ್ಕೊಂಡು ಬಂದಿರುತ್ತಾಳ. ಅಕ್ಕ ಮಾದೇವಿ ಕೂದಲು ಅನ್ನೋದು ಮರಿ ಮಾಡ್ಕೊಂಡು ಬಂದಿರುತ್ತಾಳ. ಎದರ್ದಿಂದ್ರಿ ಮಹಾರಾಜ? ವಿದ್ಯಾದಿಂದ ಇದು. ಅವಾಗ ಅಲ್ಲಂ ಪ್ರಭು ಗುರುಗಳ ಕೇಳ್ತಾರ, ಏನತ್ರಿಪ್ಪ? ತಂಗಿ ಮಾದೇವಿ, ನಾ 2 ಪ್ರಶ್ನೆಗಳ ಕೇಳ್ತೀನಿ, ಯಾರು ಉತ್ತರ ಹೇಳಂಗದ ಏನಂದ್ರು. ಅವಾಗ ಅತ್ತಾಳ ಮಾದೇವಿ, ಏನತ್ರಿಪ್ಪ? ಯಪ್ಪ ನನ್ನಲ್ಲಿ ವಿದ್ಯೆ ಇತ್ತಂದ್ರ ನನಗ ತಿಳಿದಷ್ಟು ನಾ ಉತ್ತರ ಕೊಡ್ತೀನಿ, ಏನ್ ಕೇಳ್ತೀರಿ ಕೇಳಂದ್ರು. ಹೌದು. ಅವಾಗ ಅಲ್ಲಂ ಪ್ರಭು ಗುರುಗಳ ಕೇಳ್ತಾರ, ಏನಂತ ಕೇಳ್ತಾಳ್ರಿಪ್ಪ ಮಾದೇವಿಗೆ? ಮಾದೇವಿ, ಹೆಪ್ಪಿಟ್ಟ ಹಾಲ ರುಚಿ ಆಗಬಹುದು ಏತ್ ಕೇಳಿದ್ರು. ನೋಡ್ರಿ ಹಂಗದ ವಿಷಯ. ಹೆಪ್ಪ ಕೊಟ್ಟ ಹಾಲ ರುಚಿ ಆಗಬಹುದು ಏತ್ ಕೇಳಿದ್ರು. ಅವಾಗ ಮಾದೇವಿ ತಾಳ ಏನತ್ರಿಪ್ಪ? ಆಕಿ ವಿದ್ಯಾವಂತಳದಾಳ. ಏನತ್ತಾಳ ಮಾದೇವಿ? ಏನತ್ತಾಳ್ರಿಪ್ಪ? ಗುರುವೇ ಯಾಕೆ ರುಚಿ ಆಗುದಿಲ್ಲ ಅಂದಳ ಆಕಿ. ಹಾಲು ಯಾಕೆ ರುಚಿ ಆಗುದಿಲ್ಲ? ಹಾಲು ಹಿಂಡಿ ಒಯ್ದು ಒಲಿ ಮೇಲಿಟ್ಟ ಕಾಸಿ ಅದಕ್ಕ ಹೆಪ್ಪ ಕೊಟ್ಟು ಒಯ್ದು ತಂದ ಕಂಬದ ಬಲ್ಲಿಟ್ಟದ್ರಾಗ ಗಡಿಯಾಗ ರೆವಗಿ ಬಿಟ್ಟು ಕಟ್ಟದ ಹೊರಗೆ ತೆಗದ್ರ ಸತ್ಯ ಅಂತಕ್ಕಂತ ಬೆಣ್ಣೆ ಹೊರಗೆ ಬರ್ತದ. ಆ ಬೆಣ್ಣೆ ಒಯ್ದು ಒಲಿ ಮೇಲಿಟ್ಟು ನಾವು ಕಾಸಿದೇವಪ್ಪ ಅಂತಂದ್ರ ಜ್ಞಾನ ಅಂತಕ್ಕಂತ ತುಪ್ಪ ಹೊರಗೆ ಬಂದ ರುಚಿ ಆಗ್ತದ ಹೇಳ್ತಾಳ ಮಾದೇವಿ. ತುಪ್ಪ ಹೊರಗೆ ಬಂದ ರುಚಿ ಆಗ್ತಾಳ. ಹೌದು ಜ್ಞಾನದಿಂದ. ಅವಾಗ ಕೇಳ್ತಾರ ಅಲ್ಲಂ ಪ್ರಭು ಗುರುಗಳ, ಏನತ್ರಿಪ್ಪ? ಮಾದೇವಿ, ಸತ್ತ ಮನುಷ್ಯ ಎದ್ದು ಕೂಗಬಹುದು ಎತ್ತು ಕೇಳಿದ್ರು. ಸತ್ತ ಮನುಷ್ಯ ಎದ್ದು ಕೂಗಬಹುದು ಅಂದ ಕೂಡಲೇ ಮಾದೇವ ತಾಳ ಏನತ್ತಾಳ್ರಿಪ್ಪ? ಗುರುವೇ, ಸತ್ತ ಮನುಷ್ಯ ಹೊಳ್ಳಿ ಎದ್ದು ಕೂಗಬಹುದು ಅಂದ್ರೆ ಯಾಕೆ ಕೂಗಂಗಿಲ್ಲ ಅಂತ ಕೇಳ್ತಾಳಕಿ. ಸತ್ತ ಮನುಷ್ಯ ಎದ್ದು ಕೂಗ್ತದ ಅಂದ ಕೂಡಲೇ ಹೆಂಗತ್ತ ಕೇಳಿದ್ರು. ಹೆಂಗ್ರಿಪ್ಪ? ಹೆಂಗತ್ತ ಕೇಳದ ಕೂಡಲೇ ಅವಾಗ ಮಾದೇವ ತಾಳ, ಗುರುನಾಥ, ಒಮ್ಮೆ ಮನುಷ್ಯ ಊಟ ಮಾಡಿ ಹೌದು ನಿದ್ದೆ ಹತ್ತಿ ಜಾರ ನಿದ್ದೆ ನಡೀತಂದ್ರ ಆ ಮನುಷ್ಯ ಸತ್ತಕ್ಕಿತ ಕಡಿ ಆಗ್ತದ. ನಿದ್ದೆ ಹತ್ತದಾಗ ಒಮ್ಮೆ ಮನುಷ್ಯ ಜಾರ ನಿದ್ದಿಗೆ ಜಾರಿ ಹೊಳ್ಳಿ ಎದ್ದು ನಿತ್ತ ಮನುಷ್ಯ ಮಾತಾಡ್ತಂದ್ರ ಸತ್ತ ಮನುಷ್ಯ ಎದ್ದು ಕೂಗದಂಗ ಅಂತ ಹೇಳಿ ಮಾದೇವಿ ಉತ್ತರ ಕೊಟ್ಲು. ಅವಾಗ ಅಲ್ಲಂ ಪ್ರಭು ಗುರುಗಳತ್ತಾರ, ಏನಂತ್ರಿಪ್ಪ? ತಂಗಿ ಮಾದೇವಿ, ನಿನ್ನ ವಯಸ್ಸು 14 ಇರ್ಲಿ ಕರೆ. ಹೌದು, ನಿನ್ನ ವಯಸ್ಸು 14 ಇದ್ರು ನಾ ಕೇಳಿರ್ತಕ್ಕಂತ ಪ್ರಶ್ನೆಕ್ಕೆ ನೀ ಉತ್ತರ ಕೊಟ್ಟಿ ಅಂದ್ರೆ ನಿನ್ನಂತ ವಿದ್ಯಾವಂತಲೇ ಜಗತ್ತಿದಾಗ ಯಾರು ಇಲ್ಲ. ನಿನ್ನ ವಯಸ್ಸು 14 ಇದ್ರು ಇಡೀ ಜಗತ್ತಿ ನಿನಗ ಅಕ್ಕ ಅಲ್ಲೇ ತಲೆ ಆಶೀರ್ವಾದ ಮಾಡ್ಯಾರ. ಅಕ್ಕ ಮಾದೇವಿ ತಲೆ ಜಗತ್ತಿದಾಗ ಸದ್ಯ ನಾಮ ಬೆಳೆದದ. ಹೌದು ಮಹಾರಾಜರ, ಹಿಂಗ ನಿಮ್ಮ ಬುದ್ಧಿದಿಂದ ಯಾರ ಜಗತ್ತದಾಗ ಅಕ್ಕ ಅನಸ್ಕೊಂಡಾರ ಹಿಂಗ ಹೇಳಿ ಆರ್ತಿ ಮಾಡ್ರಿ. ಬುದ್ಧಿದಿಂದ ಸುಮ್ಮ ಸಣ್ಣ ಹುಡುಗ ಅದ, ನಾ ಯಾನ್ ಹೇಳಿದ್ರು ನಡೀತದ, ಹಿಂಗ ಮಾತಾಡುದಿಲ್ಲ. ಹೌದು, ಮಗ್ಗಲ ಯಾರ ಅದಾರ ಇಲ್ಲಿ ಯಾರದಾರ ಮಗ್ಗಲ? ನೀವು ದೊಡ್ಡವ್ರದಿರಿ, ಅದಿರಿ ದೊಡ್ಡವ್ರ, ಸಣ್ಣವದಿನಿ. ಮಗ್ಗಲ ಯಾರ ಅದಾರ ಅನ್ನೋದು ನಿಮ್ಮ ತಲೆಯಾಗಿರ್ಬೇಕು. ಮಗ್ಗಲ ಉತ್ನಾಳ ಪರಸು ನನ್ನ ಮಗನೇ ಅದ ಅನ್ನೋದು ನಿಮ್ಮ ತಲೆಯಾಗಿರ್ಬೇಕ. ಹೌದು ಮಗಲ ಅಂತ ತಿಳ್ಕೋಬೇಕ. ಕುದುರೆ ಸಾಯರಕ್ಕ ಮಾರ್ಯದಂದ್ರ ಅದ್ರ ಮರಿ 500 ಕರೆ ಮಾರ್ತದಿಲ್ರಿ. ಮಾರ್ತದಿಲ್ರಿ ಕಕ್ಕಾರ. ದೊಡ್ಡವದಿದ್ಯಪ್ಪ, ನಮ್ಮ ಗುರುಗಳ ಜೋಡಿ ವಾದ ಮಾಡ್ದ ಮದಿದ್ ನಿನ್ನೂ ನಾ ಗುರು ಸ್ವರೂಪ ತಿಳ್ಕೊಂಡಿದ್ದ. ನಿನ್ನ ಮಗನೇ ನಾ ಇದ್ದ, ನಿನ್ನ ವಿಷಯ ಮರಿಲಾರ್ದ ಈ ಸಭಾದಾಗ ನಾ ಹೆಂಗ ಕಡೆಕಾಗತ್ತ? ಇದು ತಲೆ ಆಗ್ಬೇಕಲ್ಲ, ಬೇಕೇನ? ಇದನ್ನ ತಲೆಯಾಗಿ ಇಟ್ಟುಕೊಂಡೆ ವಿಷಯ ಮಾತಾಡ್ಬೇಕ. ಹೌದಾ? ಮತ್ತೊಂದು ಯಾವರಿ ಮ್ಯಾಳ್ಗಳಿದ್ರು ಮಾತಾಡೋ ಖರೆ ನಿಮ್ಮ ಮಗನೇ ನಾ ಅದ. ನಿನ್ನ ವಿಷಯಕ್ಕ ಎಲ್ಲಿ ಮಾತಾಡ್ತೀರಿ, ಎಲ್ಲಿ ಬಿಡ್ತೀರಿ, ಎಲ್ಲಿ ಬಲಿ ಹಾಕಬೇಕು ಅನ್ನೋದು ನಂಬಲ್ಲಿ ಗುರು ಸೊನ್ಯಾಳ್ ಹನುಮಂತ ಗೌಡ್ರು ವಿದ್ಯಾ ಅದನ್ನ ಕಲಿಸಿ ಹೋಗ್ಯಾರ. ದೊಡ್ಡ ಮೇಳಗಳು ಇದ್ದಾಗ ಹೆಂಗ ಮಾತಾಡ್ಬೇಕ, ಸಣ್ಣ ಮೇಳ ಇದ್ದಾಗ ಹೆಂಗ ಮಾತಾಡ್ಬೇಕ, ಸಣ್ಣ ಮೇಳಗಳು ಇದ್ದಾಗ ಹೆಂಗ ಮಾತಾಡ್ಬೇಕ. ಆ ವಿದ್ಯಾ ಕೊಟ್ಟಲ್ಲಿ ಪರಸೋದ್ ನಡೀತದ. ಬರೀ ಕಾಲೇ ಒಣ ಬುದ್ಧಿ ಓಡಿಸೋದ್ರಿ ಇಲ್ಲಿ ಕೆಲಸ ನಡಿದಿಲ್ಲ. ಬುದ್ಧಿ ಮನೆಗೆ ಅವು. ಇನ್ನ ಅಲ್ಲೇ ಕೊನೆಗೊಂದು ಮಾತು ಹೇಳೋದ ತಮಗೆಲ್ಲರಿಗೂ ನೆನಪಿರ್ಲಿ. ಏನಂತ್ರಿಪ್ಪ? ಸ್ವಾಮಿ ವಿವೇಕಾನಂದರು ಚಿಕ್ಕೇಗು ಪಟ್ಟಣ ಅಂದ್ರೆ ಅಮೇರಿಕದಾಗ ಚಿಕ್ಕೇಗು ಪಟ್ಟಣಕ್ಕ ಭಾಷಣಕ್ಕೆ ಹೋಗ್ಯಾರಿಪ್ಪ. ಅಲ್ಲಿ ಭಾಷಣ ಮಾಡ್ಲಕ್ ಹೋಗ್ಯಾರ, ಪ್ರವಚನ ಮಾಡ್ಲಕ್ ಹೋಗ್ಯಾರ. ನಿಮ್ಗೆ ಎಲ್ಲರಿಗೂ ಗುರುತದ ವಿಷಯ. ಮತ್ತ ಸ್ವಾಮಿ ವಿವೇಕಾನಂದರನ್ನ ಅಮೇರಿಕ ಚಿಕ್ಕೇಗು ಪಟ್ಟಣಕ್ಕೆ ಕರಿಬೇಕಾದ್ರ ಅವ್ರ ಬಳಿ ಬುದ್ಧಿ ಆದತ್ ಕರ್ದಾರ, ನೀವು ವಿದ್ಯಾದತ್ತ ಕರ್ದಾರಿ. ನೀವೆಲ್ಲ ಹೇಳ್ಬೇಕು ಹಿರಿಯರು. ವಿದ್ಯಾದತ್ತ ಇಲ್ಲಿ ಬುದ್ಧಿದವ್ರು ಯಾರು ಇಲ್ಲ ಇಲ್ಲಿ ಭಾರತದಾಗ.
ರಗಡ ಮಂದಿ ಅದಾರ ಬುದ್ಧಿದ್ದವ್ರು ಎಲ್ಲಾರು ಇದ್ರು. ಮತ್ತ ಇಂತ ಬುದ್ಧಿವಂತರು ಇದ್ರು ಕೂಡ ಇವ್ರನ್ನೆಲ್ಲಾರನ್ನ ಯಾಕೆ ಕರೆದಿಲ್ಲ? ಸ್ವಾಮಿ ವಿವೇಕಾನಂದರ ಬಳಿ ಅಂತ ವಿದ್ಯಾ ಇತ್ತು. ವಿದ್ಯೆ ಇತ್ತು ಅಂತೇಳಿ ಸ್ವಾಮಿ ವಿವೇಕಾನಂದರನ್ನ ಅಂದ್ರ ಅಮೇರಿಕದೊಳಗ ಚಿಕ್ಕೇಗು ಪಟ್ಟಣದೊಳಗ ಕರೆದ್ರು. ಎಲ್ಲಾರು ಭಾಷಣ ಮಾಡಕ್ ಚಲೋ ಮಾಡಿದ್ರ. ಎಲ್ಲರಿಗೆ ಅರ್ಧ ತಾಸ ಟೈಮ್ ಇತ್ತು. ಸ್ವಾಮಿ ವಿವೇಕಾನಂದರಿಗೆ ಬರೀ 5 ನಿಮಿಷ ಟೈಮ್ ಇತ್ತ. ಇವ ಹಿಂದುಳಿದ ದೇಶದವದಾನ ಇವನ್ ಬಲ್ಲಿ ಅಷ್ಟು ವಿದ್ಯಾ ಇಲ್ಲ ಅಂತ ತಿಳ್ಕೊಂಡಿದ್ರ ಅವರು. ಹೌದು, 5 ಮಿನಿಟ್ ಕೊಟ್ರು. ಇವ ಯಾರು ಬುದ್ಧಿದಿಂದ ಬಂದಿರ್ಬೇಕು, ಇದ್ರ ಬಲ್ಲಿ ಏನ ಅಷ್ಟು ವಿದ್ಯೆ ಇಲ್ಲ ಅಂತೇಳಿ ಅವ್ರು ತಿಳ್ಕೊಂಡ ಅವನಿಗೆ ಲಾಸ್ಟಿಗೆ ಪಾಡ ಕೊಟ್ರ. ಸ್ವಾಮಿ ವಿವೇಕಾನಂದರು ಮಾತು ಹೇಳಕ್ ಚಲೋ ಮಾಡಿದ್ರು. ಇವ್ರು ಅರ್ಧ ತಾಸು ಭಾಷಣ ಮಾಡಿರ್ತಾರೆ, 1 ತಾಸು ಪೂರಾ ಭಾಷಣ ಮಾಡಿದ್ರು ಮಂದಿ ಟಾಳಿನ ಹೊಡಿತ ಅವನಲ್ಲಿ ಅಂತ ವಿದ್ಯಾ ಇತ್ತು. ಹೌದು, ಯಾರು ಎದ್ದು ಹೋಗಕ್ಕೆ ತಯಾರಿಲ್ಲ. ಯಾರು ಎದ್ದು ಹೋಗಕ್ಕೆ ತಯಾರಿಲ್ರಿ ಮಹಾರಾಜರ. ಅಂತ ವಿದ್ಯಾ ಇತ್ತೇಳಿ ಸ್ವಾಮಿ ವಿವೇಕಾನಂದರು ಜಗತ್ತದಾಗ ಇನ್ನೂ ತನ್ನ ಹೆಸರು ಉಳಿದದ. ಹೌದು, ನಡೆದಾಡ ದೇವ್ರ ಅನಿಸ್ಕೊಂಡ್ರ ಅವರು. ನಡೆದಾಡುವಂತ ದೇವರು ಅನಿಸ್ಕೊಂಡಾರ. ಬಸವಣ್ಣನವರು ವಿಶ್ವಗುರು ಬಸವಣ್ಣನವರು ವಿಜಯಪುರ ಜಿಲ್ಲಾ ಬಸವಣ್ಣ ಬಾಗೇವಾಡಿ ತಾಲೂಕ. ತಂದೆ ಊರು ಬಾಗೇವಾಡಿ, ತಾಯಿ ಊರ ಬಸವಣ್ಣ ಇಂಗಳೇಶ್ವರ. ಹೌದು, ಇಂಗಳೇಶ್ವರ ಹುಟ್ಟಿ ಬಂದ್ರು. ಸಣ್ಣ ವಯಸ್ಸದಾಗ ವಿದ್ಯಾ ಕಲಿಲಕತ್ರು. ಯಾರು ಬಸವಣ್ಣನವರು ವಿದ್ಯಾ ಕಲಿತರು. 6-7 ವರ್ಷದ ಹುಡುಗ ಬಸವಣ್ಣಪ್ಪ ಇದ್ದ ವಿದ್ಯಾ ನಡೆದಿತ್ತ ಒಂದು. ವಿದ್ಯೆ ಹಂಗೆ ದಿನನಿತ್ಯ ಕಲಿತಿದ್ದ. ಮನೆ ಮುಂದ ಆಟ ಆಡ್ಕೋತ 10-12 ಕುಣಿ ಹೊಡೆದ. ಹೌದಾ, ಅವ್ರ ಅಪ್ಪ ಬಂದ ಮಧುವರಸ ಬುದ್ಧಿವಂತವ. ಅವ್ರ ಅಪ್ಪ ಬುದ್ಧಿವಂತ ಬಂದ ಏನಂದ, ಏನಂತಾನ್ರಿಪ್ಪ? ಬಸವಣ್ಣ ಈ ಕುಣಿಟ್ಟೆಲ್ಲ ಕುಣಿ ಯಾಕೆ ಹೊಡ್ಲಾಕತ್ತಿ ಅಂತ ಕೇಳ್ದ. ಅಂಗಳ ತುಂಬಾ ಎಲ್ಲ ಕುಣಿನೇ ಹೊಡೆದಿಯಲ್ಲ. ಅಂಗಳ ತುಂಬಾ ಯಾಕೆ ಕುಣಿ ಹೊಡ್ಲಾಕತ್ತಿ ಅಂದ ಕೂಡ್ಲೆ ಅವಾಗ ಬಸವಣ್ಣಪ್ಪ ಹೇಳ್ದ, ನನಗ ನೀರು ಕುಡಿಯಂಗ ಆಗ್ಯದ. ಹೌದು, ಹೇಗಬ್ರ ನನಗ ನೀರು ಕುಡಿಯಂಗ ಆಗ್ಯದ. ಅದಕ್ಕೆ ಕುಣಿ ಹೊಡೆದ ನೀರು ಕುಡ್ಲಾಕತ್ತೀನಿ ಅಂದ. ಅವ್ರ ತಂದೆ ಹೇಳ್ದ, ಏನಂತ್ರಿಪ್ಪ? ಇವ ಬುದ್ಧಿವಂತರಿ ತಂದಿ. ಬುದ್ಧಿವಂತ ತಂದೆ ಮಗನಿಗೆ ಏನಂದ, ಏನಂತಾನ್ರಿಪ್ಪ? ಬಸವಣ್ಣಪ್ಪ, ಹಿಂಗ 108 ಕುಣಿ ಹೊಡೆದ್ರ ನೀರು ಸಿಗತದೇನು? ಆಳವಾಗಿ ಒಂದೇ ಕುಣಿ ಹೊಡೆದ್ರ ಮಾತ್ರ ನೀರು ಬರ್ತದ, ಇರ್ಲಿಕ್ಕಂದ್ರ ನೀರು ಬರುದಿಲ್ಲ ಅಂದ. ಅವಾಗ ಬಸವಣ್ಣಪ್ಪ ವಿದ್ಯಾದವ ಇದ್ದ. ಇವ ತಂದೆ ಏನ್ ಮಾಡ್ತಿದ್ದ, 101 ಫೋಟೋ ಹಾಕಿದ್ರಿ ಮನ್ಯಾಗ. 101 ಫೋಟೋ ಹಾಕಿದ್ದ. 2 ಊದಿನ ಕಡ್ಡಿ ತಗೊಂಡು ಆ ಫೋಟೋಕೊಂಡ್ ಬೆಳಗುದು, ಈ ಫೋಟೋಕೊಂಡ್ 12-12 ಗಂಟೆ ತರ ಬರೀ ಪೂಜೆ ನಡೀತಿತ್ತು. ಒಂದು ಊದಿನ ಕಡ್ಡಿ ಆಗುತ್ತಾನ ಬೆಳಗುದೇ. ಅವಾಗ ಬಸವಣ್ಣಪ್ಪ ತನ್ನ ವಿದ್ಯಾದಿಂದ ಹೇಳ್ತಾನ ತಂದೆಗೆ, ಏನತ್ತರಿಪ್ಪ? ಯಪ್ಪ 108 ಕುಣಿ ಹೊಡಿದೆ, ಒಂದೇ ಕುಣಿ ಆಳವಾಗಿ ಹೊಡೆದಪ್ಪ ಅಂತ ನೀರು ಬರ್ತಾವ ನಿನ್ನ ಬಾಯಲ್ಲಿ ನೀ ಹೇಳ್ತಿದಿ. ಮನ್ಯಾಗರ 101 ಫೋಟೋ ಹಾಕಿದಿ. ಹೌದಾ? 101 ಫೋಟೋಕ್ ಊದಿನ ಕಡ್ಡಿ ಬೆಳಗದ್ರ ಕೆಲಸ ಆಗುದಿಲ್ಲ. 101 ಫೋಟೋಕ್ ಊದಿನ ಕಡ್ಡಿ ಬೆಳಗದ್ರ ಕೆಲಸ ಆಗುದಿಲ್ಲ. ಸ್ತೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಒಬ್ಬನ್ನೇ ಮಾಡ್ಕೊಂಡು ಒಬ್ಬನಿಗೆ ನೀ ಫೋಟೋಕ್ಕೂ ಗುರುತಿನ ಕಡ್ಡಿ ಬೆಳಗದ್ರ ಮೋಕ್ಷಕ್ಕೆ ಹೋಲಕ್ ಬರ್ತದ ಅಂತ ಹೇಳಿ ಬಸವಣ್ಣಪ್ಪ ಅವ್ರ ತಂದೆಗೆ ಹೇಳ್ತಾರ. ಹೌದು, ಮಗ ಹೇಳಿದ್ದು ತಂದೆಗೆ, ನೀ ಬುದ್ಧಿವಂತಿದ್ದೀಯಪ್ಪ, ನನಗ 100 ಕುಣಿ ಹೊಡಿಬೇಡ ಅಂದಿದಿ. ಕರೆ 100 ಫೋಟೋ ಊದಿನ ಕಡ್ಡಿ ನೀ ಯಾಕೆ ಬೆಳಗ್ತಿದಿ? ನೋಡಿ ಎಷ್ಟು ಚಂದ ಹೇಳ್ತಾನ ಮಗ. ನಾ ಕುಣಿ ಎದಕ್ ಹೊಡೆದಿದ? ಹೌದಾ, ನಾ ಕುಣಿ ಯಾಕೆ ಹೊಡೆದಿನಿ? ನಿನಗ 101 ಫೋಟೋ ಊದಿನ ಕಡ್ಡಿ ಬೆಳಗಿಸೋದು ಬಂದ್ ಮಾಡಕ್ಕೆ ನಾ ಕುಣಿ ಹೊಡೆದ. ಜಗತ್ತದೊಳಗ ವಿಶ್ವ ಗುರು ಅನಿಸ್ಕೊಂಡಾನ ಬಸವಣ್ಣಪ್ಪ ವಿದ್ಯಾದಿಂದ. ಇರ್ಲಿ, ಅದನ್ನ ಮಾತಾಡ್ಕೋತ ಹೋದ್ರ ಬಹಳ ವಿಷಯ ಹೋಗ್ತದ. ಇಲ್ಲೆಲ್ಲ ನನ್ನ ತಾಯಿ ಬಳಗ ತಂದೆ ಬಳಗ ಬಹಳ ಒಳ್ಳೆಯವರು, ಬಹಳ ಒಳ್ಳೆಯವರು ಕೂಡಿರಿ. ನಮ್ಮ ಮಹಾರಾಜರು ಒಳ್ಳೆ ಕಲಾವಿದರದಾರ ಅದಾರಿಪ್ಪ. ಅವ್ರನ್ನ ನೋಡಿ ನಾ ಕಲಿಬೇಕಾಗ್ತದೆ. ಎಷ್ಟೇ ಮಾತು ಮಾತಾಡಿದ್ರು ಅವ್ರನ್ನ ನೋಡಿ ನಾ ಮಾತು ಕಲಿತೀನಿ. ಕರೆ ನಾಯನ್ ಅವ್ರಿಗಿಂತ ಶಾಣೆ ಅಲ್ಲ, ಆಗುದಿಲ್ಲ. ಕರೆ ಅಂಶದ ಅಣ್ಣಗ ನನಗ ಅದೇ ಚಿಂತೆ, ಮತ್ತೊಂದು ಏನಿಲ್ಲ. ಏನ್ರಿಪ್ಪ? ಒಟ್ಟ ಹೊಡ್ಕೊಂಡು ಏನಾರ ಮಾಡಿ ಗುದುಮರಿಗಿಟ್ಟು ಇದು ಮಳ್ಳು ಹುಡುಗದ ಏನ್ರಿ ಕೆಡಬೇಕಂತೇಳಿ ಬರ್ತಾರ್ರಿ ಮಹಾರಾಜರ. ದಯವಿಟ್ಟು ಅವನ ಮಾತು ನೀವು ನಾ ಇದ್ದಾಗ ಕೇಳಬೇಡ್ರಿ. ಹೌದು, ಮತ್ತೊಬ್ರಿದ್ದಾಗ ಕೇಳ್ರಿ. ಅವ್ ಮತ್ತೆ ಯಾವರೇ ಮ್ಯಾಲ್ಗಳು ಇರ್ತಾವ ನೋಡು, ಅವು ಇದ್ದಾಗ ಅವನ ಮಾತು ಕೇಳಿ ನನಗೆ ಬೇಸಿಗೆ ಮಾತಾಡ್ರಿ. ಹೌದಾ? ಮತ್ತೆ ನೀವು ಅವನ ಮಾತು ಕೇಳಿ ನನಗೆ ಮಾತಾಡ್ಲಕತ್ತೀರಿ ಅಂದ್ರೆ ಬರೀ ಹೈರಾಣಿಗೆ ಹಿಡಿತದ. ಮಾಸಿದ್ದಾನ ಬರಾಗ ತಂದಿರ್ತಾನ್ರಿ ಅವ್ ಕಡ್ಡಿ ಟೆಪಿಗೆ. ಬುದ್ಧಿ ದೇವ್ರತಿ ಯಾಕಂದ್ರು ಮುಂದ್ ಬರ್ರಿ ಮೈಕಿಗೆ ಬರೀತಾರ. ಯಾಕಂದ್ರು ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ಯಾರ. ವಿದ್ಯಾದ ಕಾಲ ಪ್ರಶ್ನೆ ಕೇಳಾರ, ಬುದ್ಧಿ ಕಾಲ ಬುದ್ಧಿ ಹಚ್ಚದ ನೀವು ವಿದ್ಯಾ ಹಚ್ಚಂದಿರಲ್ಲ. ಬುದ್ಧಿ ದೇವ್ರಿಗೆ ಬುದ್ಧಿ ದೇವ್ರತಿ ಯಾಕಂದ್ರು. ಇರ್ಲಿ, ಪೈಗಂಬರ್ ಕಾಕ ಮೇರಾ ಸಾಬ್ ಕಾಕ ಬಾಲ್ಗಾಂವ್ ಸಾಕಿನ್ನ ಬಾಲ್ಗಾಂವ್ ಗ್ರಾಮದ ಹಿರಿಯರು, ಆಕಳವಾಡಿ ಗ್ರಾಮದ ಹಿರಿಯರು. ಅಡ್ಡಸ್ರ ಬಾಲ್ಗಾಂವ್ ಅದ. 100 ರೂಪಾಯಿ ಕೊಟ್ಟು ಒಂದು ಪ್ರಶ್ನೆ ಕೇಳ್ಯಾರ. ಪ್ರಶ್ನೆ ಕೇಳ್ಯಾರ, ಅವ್ರು ಬಾಳ ಚಂದ ಕೇಳ್ಯಾರ. ಏನ್ ಪ್ರಶ್ನೆ ಕೇಳ್ಯಾರ? ಏನ್ ಕೇಳ್ಯಾರಿಪ್ಪ?
ಬುದ್ಧಿವಂತಿ ದೇವಿ ಅಂತ ಹೇಳಿ ಬುದ್ಧಿ ದೇವ್ರಿಗೆ ಸಿದ್ದೇಶ್ವರ ಅಪ್ಪರಿಗೆ ಬುದ್ಧಿ ದೇವ್ರು ಯಾಕಂದ್ರು ಸಿದ್ದೇಶ್ವರ ಅಪ್ಪಾಜಿ ಅವ್ರಿಗೆ ಬುದ್ಧಿ ದೇವ್ರ ಅಂತ ಹೇಳಿ ಯಾಕಂದ್ರು ಅಂತ ಹೇಳಿ ಹಿಂಗ್ ಪ್ರಶ್ನೆ ಕೇಳ್ಯಾರ. ವಿದ್ಯಾದೇವ್ರು ಅನ್ನಬೇಕಾಗಿತ್ತು, ಬುದ್ಧಿಜೀವಿ ಅಂದಾರ ಅವ್ರು. ಬುದ್ಧಿಜೀವಿ ಅಂತ ಹೇಳಿ ಯಾಕೆ ಅಂದಾರ ಅಂತ ಹೇಳಿ ಹಿಂಗ್ ಪ್ರಶ್ನೆ ಮಾಡ್ಯಾರ. ಇದು ಉತ್ತರ ಲೆಕ್ಕಂದ್ರ ಅವ್ರಿಗೆ ಕೇಳ್ಬೇಕಾಗಿತ್ತು ನಮ್ಮ ಮಹಾರಾಜರಿ. ಯಾಕಂದ್ರ ವಿಷಯ ಅವ್ರು ಹಿಡ್ದಾರ ಅದನ್ನ. ಬುದ್ಧಿ ಬದ್ದಲ ವಿಷಯ ಹಿಡ್ದವ್ರು ಅವರು ವಿದ್ಯಾದ ಬದ್ದಲ ವಿಷಯ ಹಿಡ್ದವ ನಾವು. ಮತ್ತೆ ನನಗ ಈ ಪ್ರಶ್ನೆ ಯಾಕೆ ಕೇಳ್ಯಾರೋ ಏನ ಇವ್ನು ಚೆಕ್ ಮಾಡೋ ಕಾಲಾಗ ಕೇಳ್ಯಾರೋ ಏನೋ ಗುರುತಿಲ್ಲ. ಇರ್ಲಿ, ಇದು 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 ಗಂಡಾಂತರಿಗೆ ತನ್ನ ಅಮರ್ಸಿಕೆ ಹಂಗ ಕೇಳಿರ್ತಾರ ಅವರು. ಕೇಳಿ ಯಾನು ತಪ್ಪಿಲ್ಲ. ನಮ್ಮ ಬಾಬಾರೇ ಹೇಳಿದ್ರೆ ಟೀಕ್ ಆಗ್ತಿತ್ತು, ನನಗೆ ಯಾಕೆ ಬುದ್ಧಿಜೀವಿ ಅಂದಾರ ಅಂತ ಹೇಳಿ ಹಿಂಗ ಕೇಳ್ಯಾರ. ಇಲ್ಲ ಇರ್ಲಿ, ಸಿದ್ದೇಶ್ವರ ಅಪ್ಪಾಜಿ ಅವ್ರ ಬಳಿ ವಿದ್ಯಾ ರಗಡ್ ಇತ್ತು. ಖರೆ ವಿದ್ಯಾಜೀವಿ ಅನ್ಬೇಕಾಗಿತ್ತು, ಬುದ್ಧಿಜೀವಿನೇ ಯಾಕೆ ಅಂದಾರ ಅಂತ ಹಿಂಗ್ ಕೇಳ್ಯಾರ. ಅವರು ವಿದ್ಯಾ ಹೇಳಿದಕ್ಕಾಗಿ ಅವ್ರಿಗೆ ಬುದ್ಧಿಜೀವಿ ಅಂದಿಲ್ಲ. ವಿದ್ಯೆ ಹೇಳೋದಕ್ಕಾಗಿ ಅಂದಿಲ್ಲ, ವಿದ್ಯಾ ಹೇಳಿದಕ್ಕಾಗಿ ಅವ್ರಿಗೆ ಬುದ್ಧಿಜೀವಿ ಅಂದಿಲ್ಲ. ಅವ್ರದೊಂದು ನೇಮ್ ಇತ್ತ. ಏನಂತ್ರಿ ನೇಮ? ನೀವು ಅವ್ರು ಕಿಸೆಸೋದಕ್ಕೆ ಹೊಲಿಸಿಲ್ಲ, ಅವರು ಅಂಗಿಗೆ ಕಿಸೆನು ಹೊಲಿಸಿಲ್ಲ. ಅವರು ಕಿಸೆ ಹೊಲಿಸಿಲ್ಲ ಅಂಗಿಗೆ, ಅದ್ರ ಮ್ಯಾಲ ದುಡ್ಡಿನ ಮ್ಯಾಲ ಅವ್ರ ಆಸೆ ಇಲ್ಲ. ಇವತ್ತು ಆಕಳವಾಡಿ ಗ್ರಾಮಕ್ಕೆ ಅವ್ರ ಪ್ರವಚನಕ್ಕೆ ನೀವು ಕರೆದ್ರಿ ಅಂದ್ರ ನಿಮಗೊಂದು ಕಂಡೀಷನ್ ಇತ್ತ ಅವ್ರದ್ದು. ಏನಂದ್ರಿಪ್ಪ ಕಂಡೀಷನ್? ಏನ್ ಕಂಡೀಷನ್ ಇತ್ತ ಅಂತ ಕೇಳಿದ್ರ, ನೀವು ದುಡ್ಡು ಕೊಡೋದು ನಮಗ್ ಮುಖ್ಯ ಅಲ್ಲ, ನಮಗ ದುಡ್ಡದ ಅವಶ್ಯಕತೆ ಇಲ್ಲ. ಎಷ್ಟು ಮಂದಿ ಪ್ರವಚನ ಕೇಳಾಕ ಬಂದಿರ್ತಾರ ನೋಡು, ಎಷ್ಟು ಮಂದಿ ಪ್ರವಚನ ಕೇಳಾಕ ಬಂದಿರ್ತಾರ ನೋಡು, ಒಬ್ರು ಉಪವಾಸ ಹೋಗ್ಬಾರ್ದು, ಅವ್ರಿಗೆಲ್ಲ ಅನ್ನದ ಹಾಸೋಗ ಮಾಡ್ಬೇಕು ಅನ್ನೋದು ಒಂದು ಒಳ್ಳೆ ಗುಣ ಅವ್ರ ಬಳಿ ಇತ್ತ. ಅವ್ರಿಗೆ ಬುದ್ಧಿಜೀವಿ ಅಂದಾರ. ಹಿಂಗ ನನಗ ತಿಳಿದ. ಹೌದು, ಪ್ರತಿಯೊಂದು ಊರಿಗೆ ಹೇಳ್ತಿರ ಅವ್ರು. ಪರಸು ಹಿಂಗ ಅಲ್ಲ, ಹಿಂಗ್ಯಾಂಗ ಹೇಳ್ದೆ ನೀನು ಮತ್ತೆ ಯಾರೇ ಬ್ಯಾರೆ ಇತ್ತಂದ್ರ ನಮ್ಮ ಬಾಬಾರ ಹೇಳೋದು ಇದೊಂದು 100 ರೂಪಾಯಿ ತಗೋಬೇಕು, ಬೇಕಾದ್ರೆ ನಮಗ್ ನಾವು ತಗೋತೀವಿ, ಅವ್ರಿಗೆ ಕಡೆ ಕೊಡೋದು ಕೊಡ್ತೀವಿ. ಹೆಂಗ್ ಮಾಡ್ತೇವೆ? ಸಾಹೇಬ್ರ ಎಲ್ಲದಾರ? ಅವ್ರು ಕೇಳದವ್ರ ಎಲ್ಲಾರ್ರಿ? ನೀವೇ ತಂದಿರತ್ ನಾ ತಿನ್ನ ಇದನ್ನ. ಇವರ ಸಾಹೇಬ್ರಿ? ಕರೆಕ್ಟ್ ಇಲ್ರಿ? ಇರ್ಲಿ. ಅವ್ರ ಸಾಹೇಬ್ರ ಅಟ್ ಹುಡುಗಾಟಿ ಕೇಳಿಲ್ಲ. ನೀ ಸ್ವಲ್ಪ ತಲೆಯಾಗ ಇಟ್ಕೋ. ನನಗೆ ಇದ್ರ ಯಾಕೆ ಪ್ರಶ್ನೆ ಮಾಡ್ಯಾರ ಅನ್ನೋದು ನನ್ನ ಬಾಯಿನೇ ಬಿಡಿಸ್ಬೇಕತ್ತಾರ ಅವ್ರು. ಹೌದು ಬತ್ತ ಹಿಂಗಾಗಿ ಪ್ರಶ್ನೆ ಮಾಡ್ಯಾರ. ನನಗೆ ತಿಳಿದಾಟ್ ನಾ ಹೇಳಿದ ಅಂತ ಹಿರಿಯರು ಕೂಡ 101 ರೂಪಾಯಿ ನೀ ತಗೋ ಅಂದಾರ. ಅವ್ರಿಗೆ ಅದ್ರ ರೇವಣಸಿದ್ದ ಮಾಳಿಂಗರಾಯ ಬೇರ್ಲಿಂಗೇಶ್ವರ ಹದರಿ ಕಾಜೆ ಸಭೆ ಅಂಕಂಚಿ ದೌಲ ಮೂಲಕ ಗುಲ್ಬರ್ಗ ಬಂದಿ ನಮಾಜ ಅಷ್ಟ ಐಶ್ವರ್ಯ ಶ್ರೀ ಸಂಪತ್ತ ಭೋಗಭಾಗ್ಯವನ್ನು ಕೊಟ್ಟ ಕನಸು ತಿಳ್ಕೊಂಡ ಆ ಭಗವಂತನ ಪದದಲ್ಲಿ ಬೇಡಿಕಿರೋದು. ಹೌದು ಅದಕ್ಕೆ ಇರ್ಲಿ, ಇನ್ನು ಬಹಳ ಮಾತಾಡೋದು ಬೇಡ, ಹಿಂಗೆ ಮಾತಾಡ್ಕೋತ ಹೋಗೋದಾಗ್ತತಿ. ಇಲ್ಲೆಲ್ಲ ನನ್ನ ತಾಯಿ ಬಳಗನು ಕೂಡ್ಯದ, ಈ ಕಡೆ ತಂದೆ ಬಳಗನು ಕೂಡ್ಯದ. ಹೌದು ಯವ್ವ, ನಿಮ್ಗೊಂದು ಮಾತು ಹೇಳೋದದ. ಏನ್ ಹೇಳಿದ್ರಿಪ್ಪ ಮಾತವ್ರಿಗೆ? ಜೀವನದೊಳಗ ತಮ್ಗೆಲ್ಲರಿಗೆ ಅದೊಂದು ಮಾತು ನೆನಪಿರ್ಬೇಕ. ಏನ್ ಮಾತು ಹೇಳೋದತ್ತ ಕೇಳಿದ್ರ, ಏನ್ ಹೇಳಿದ್ರಿ ಮಾತಾ? ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು, ಕೂಡೀರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಬರಬ್ಯಾಡ್ರಿ ತೊಲ ಬಾಗಿಲ ಹೊರಗ, ಗರತ್ಯಾಗಿರು ನೀ ಮನಿ ಒಳಗ. ಹೌದು, ತಲೆ ತುಂಬಾ ಹೊರಬೇಕು ಸೆರಗ, ಬಾಗಿ ನಡ್ರಿ ಬಾವಾ ಮೈದುನಗ. ಹೌದಾ, ಹಚ್ಚ ಗರತಿ ಮಲ್ಲಮ್ಮನಂಗ, ಮೆಚ್ಚಿ ನಡ್ರಿ ಹುಚ್ಚ ಗಂಡಗ. ಕೆಟ್ಟ ಕರ್ಮ ತುಳಿರಿ ಕಾಲಾಗ, ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಮುಕ್ತಿ ಹೂವ ಮುಗುದರು ಬೀಗ, ಹಚ್ಚಿ ಜಂಡ ಮೆರ್ರಿ ಜಗದಾಗ. ಹೌದು, ತವರೂರ ಅಂಗಳದಾಗ ಆಡಿದಿ ಅಣ್ಣನ ಹೆಗಲ ಮ್ಯಾಗ. ತಾಯಿ ತಂದಿ ತೀರಿದ ಮ್ಯಾಗ ಮುಳುಗಿದಿ ನನ್ನವ ಕಣ್ಣೀರ್ ಒಳಗ ಅಂತ ಹೇಳಿ ಮಾತು ಹೇಳ್ಯಾರ. ಹೌದು, ಇದೇ ಮಾತೆ ಯಾಕೆ ಹೇಳಿ ಸರ? ಇದೇ ಮಾತೆ ಯಾಕೆ ಹೇಳ್ಯಾರ ಅಂತ ಕೇಳಿದ್ರ, ಈ ಆಕಳವಾಡಿ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ, ಹೌದು, ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಾಗಲಿಂದ ಚಾಟ ಆಡ್ತದ. ಪುಣ್ಯಾತ್ಮ ನಿಮ್ಗೆ ಗಣಮಕ್ಳು ಹೇಳೋದು ಈಗ ಮಾತಾ. ಹೌದು, ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಅಣ್ಣ ಅಂಬಾಗಲಿಂದ ಚಾಟ ಆಡ್ತಿದ್ದ. ಏನತ್ತಿರಿಪ್ಪ? ಏನ್ ಹತ್ತಿದ ಅಣ್ಣ ಅಂತ ಕೇಳಿದ್ರ, ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ, ಎಂತದ್ರಿಪ್ಪ? ವಿಜಯಪುರ ಅಂತ ಶಾರ್ ಪಟ್ಟಣ ಇರ್ಬೇಕ. ಹೌದು, ಸಾಂಗ್ಲಿ ಅಂತ ಶಾರ್ ಪಟ್ಟಣ ಇರ್ಬೇಕ. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗ ಇರ್ಬೇಕ, ಅಂತ ಮನೆತನಕ್ಕೆ ಮಾಡಿ ಕೊಡ್ಬೇಕ ತಿಳ್ಕೊಂಡು ಸಣ್ಣ ತಂಗಿದ್ದಾಗ ನೀವು ಅಕ್ಕಂಗಿಯರ್ನ ಹೆಗಲ ಮೇಲೆ ಕುಂದರ್ಸ್ಕೊಂಡು ಆಟ ಆಡಿರಿ. 18, 20, 21 ವಯಸ್ಸು ತುಂಬಿ ಬತ್ತು. ಹೌದು, ನಿಮ್ಮ ಅಕ್ಕ ತಂಗಿಯರ್ ನೀವು ಬ್ಯಾರೆ ಊರಿಗೆ ಮಾಡಿ ಕೊಡ್ತೀರಿ. ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೋತಾರ. ಹೌದು, ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗ ಹಾಲ ಸಕ್ಕರೆ ತುಪ್ಪನೇ ಇರ್ಲಿ, ಈ ಆಕಳವಾಡಿ ತವರು ಮನೆ ಒಳಗೆ ಕಟಿ ರೊಟ್ಟಿ ಕಾರನೇ ಇರ್ಲಿ, ಹೆಣ್ಣು ಮಕ್ಕಳದು ಯಾವಾಗಲೂ ತವರು ಮನೆ ಮ್ಯಾಲ ಕಳ್ಳ ಇರ್ತದ. ತವರು ಮನೆ ಮ್ಯಾಗ ಹಮಲೆ ಹಂಗಿರ್ತದ ತಾಯಿಗಳದು. ಆಕಳವಾಡಿ ಗ್ರಾಮದೊಳಗ ಲಕ್ಷ್ಮೀ ದೇವಿ ಜಾತ್ರೆ ಅದ. ಹೌದು, ಈ ಲಕ್ಷ್ಮೀ ದೇವಿ ಜಾತ್ರೆ ಒಂದು ವಾರ
ಯಾರು ಇರ್ಲಕ್ಕಾಗೆ ನಮ್ಮ ಅಪ್ಪ ಇದ್ದ ನಮ್ಮ ಅವ್ವ ಇದ್ಳು ಬಂದು ಕರ್ಕೊಂಡು ಹೋಗ್ತಿದ್ರು. ನಮ್ಮ ಅಪ್ಪ ಸತ್ರ ಏನಾಯ್ತು, ನಮ್ಮ ತಾಯಿ ತೀರ್ಕೊಂಡ್ರೆ ಏನಾಯ್ತು, ನನ್ನ ಅಣ್ಣದನ ನನ್ನ ತಮ್ಮದನ, ಅಣ್ಣನ ಮಕ್ಕಳದವ ತಮ್ಮನ ಮಕ್ಕಳದವ, ಅವ್ರ ಸಂಸಾರದಾಗ ಅವ್ರು ಕರೆದ್ರೆ ಕರಿಲಿಕ್ಕಂದ್ರೆ ಬಿಡ್ಲಿ, ನಾನೇ ಹೋಗ್ಬೇಕ ತಿಳ್ಕೊಂಡು ಪುಣ್ಯಾತ್ಮರ ನಿಮ್ಮ ಅಕ್ಕ ತಂಗಿಯರ್ ನೀವು ಕರಿಲಾರ್ದೆ ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ತರಂದ್ರ ಅವ್ರಿಗೆ ಯಾರು ಬಂಗಾರ ಕೊಡ್ಬೇಡ್ರಿ, ಹೌದು, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ರೂಪಾಯಿ ನಿಮ್ಮ ಅಕ್ಕ ತಂಗಿಯರಿಗೆ ನೀವು ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಪುಣ್ಯಾತ್ಮರೇ, ತಾಯಿ ತಂದಿನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನಿ ಬಾಕಲಿಗೆ ನಿತ್ತರಂದ್ರ ಅವ್ರನ್ನ ಪರದೇಶಿ ಮಾಡ್ಲಾರ್ದ್ರೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗತೈತಿ ಅಂತ ಮಾತು ಹೇಳ್ತಾರ. ಹೌದ್ ಹೌದ್ರಿಪ್ಪ, ಇದು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ಯಾರಿಗೆ ಅಕ್ಕದ್ರಿಪ್ಪ? ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋಗಿ ನಿಂತಾಕರ ಅಣ್ಣನ ಹೆಂಡ್ರು ತಮ್ಮನ ಹೆಂಡ್ರು ಯಾರಿಗೆ ನಿಂದೆದ ಮಾತು ಮಾತಾಡ್ತಾರ ನೋಡ, ಅವ್ರಿಗೆ ಅಷ್ಟೇ ಅರ್ಥ ಆಗ್ತದೆ. ಉಳ್ದಾನ ಅವ್ರಿಗೆ ಕಷ್ಟ ಅರ್ಥ ಆಗೋದಿಲ್ಲ ನನ್ನ ಆತ್ಮೀಯ ಬಂಧುಗಳೇ. ಹೌದು ಹೌದು, ಅದಕ್ಕೆ ಹೇಳ್ತಾರು, ತಾಯಿ ಇಲ್ಲದ ತವರಿಗೆ ಹೋದರೆ ನೀರಿಲ್ಲದ ಬಾಯಿಗೆ ಬಿದ್ದಂತೆ, ತಾಯಿ ತಂದೆ ಇಲ್ಲದ ತವರಿಗೆ ಹೋದರೆ ಸಲ್ಲ ಹೈದು ಗಿಡದ ಬುಡಕ ಕೂತು ವಿಶ್ರಾಂತಿ ತೆಗೆದುಕೊಂಡಾಗ ಹೆಣ್ಣಿನ ಬಾಳೆ ಅಂತ ಹೇಳ್ಯಾರ ಅವ್ರ. ಹೌದು ಹೌದು ನೋಡ್ರಿ ಮಹಾರಾಜರ ಹೆಣ್ಮಕ್ಳ ಕಣ್ಣಾಗ ನೀರ್ ಹೆಂಗ್ ಬರ್ತಾವ ಹಿಂಗ್ ಹೇಳ್ರಿ ಒಂದರೆ. ಹೌದು, ಹುಲಿ ಅನ್ನವನೇ ನೋಡ ಕಾಕ ಅಲ್ಲಿ ಹೆಂಗ್ ಕಣ್ಣೀರ್ ಹೊರಸ್ತಾನ ಕೂತು. ಅವರೆಲ್ಲ ಹೇಳ್ಬೇಕಂತಾರ ಅಂಶದಾನ್ ಹೇಳಿ ಕೊಡುದ್ರು, ಬ್ಯಾರೇನೆ ಹಿಡಿಸ್ತಾನ ರೂಟ, ದಾರಿನೇ ಬೇರೆ ಹಿಡಿಸ್ತಾನ. ಅದಕ್ಕೆ ಇರ್ಲಿ, ನಮ್ಮನ್ನ ರೊಕ್ಕ ಕೊಟ್ಟು ಎದಕ್ಕೆ ಕರೆಸಿರ್ತಾರ, ಎದಕ್ ಕರ್ಸ ರೊಕ್ಕ ಹೆಚ್ಚಾಗಿ ಏಯ್ ಏನೋ ಇವ್ರ ಬಳಿ ಒಂದು ಒಳ್ಳೆ ವಿದ್ಯೆ ಅದ, ಹೌದು, ಆ ವಿದ್ಯಾ ನಮ್ಮ ಊರಾಗ ಇವರು ಹಂಚ್ತಾರ ಅಂತ ಹೇಳಿ ನಮ್ಮನ್ನ ಕರೆಸಿರ್ತಾರ. ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಇಲ್ಲ. ಇನ್ನ ಯಥಾ ಪ್ರಕಾರ ಒಂದು 2 ನುಡಿ ಚಾಲನ್ನ ಹಾಡಿ ನಮ್ಮ ಮಹಾರಾಜರಿಗೆ ಪಾಳೆ ಕೊಡೋನು ಬಹಳ ಒಳ್ಳೆಯವರು ಅದಾರ. ಯಾಕಂತ ಕೇಳ್ರಿ, ನೀವೆಲ್ಲ ಸುಮ್ಮ ಏನೋ ಉತ್ನಾಳ ಪರಸು ಅವ್ರ ಜೋಡಿ ವಾದ ಮಾಡ್ಲಕತ್ತಿದ, ಅವ್ರ ಮನಸ್ಸು ಮಾಡಿ ನಿತ್ರಪ್ಪ ಅಂತಂದ್ರೆ ನಾವು ಯಾಕೆ ಹಿಡಿದ ತಪ್ಪಲು ಆಗೋದಿಲ್ಲ. ಹೌದು, ಅಂತವ್ರು ಏನೋ ಇರ್ಲಿಲ್ಲ. ಅದು ನನ್ನ ಮಗ ಅದ ಸೋನಾಳ ಹನುಮಂತಗೌಡರು ಬಿಟ್ಟು ಹೋದ್ರು ಕೂಡ ಅವ್ರದೇ ಒಂದು ವಿದ್ಯಾದಿಂದ ಅವ್ರ ಹೆಸರು ಮೇಲೆ ಅಡ್ಡಾಡ್ತಾನಂದ್ರ ಇದು ನನ್ನ ಮಗನೇ ಅಂತೇಳಿ ಕರ್ಕೊಂಡ ಹಾಡಿಕೆ ಮಾಡೋದವ್ರಲ್ಲಿ ಧರ್ಮದ ಅಂತ ಎಲ್ಲರಿಗೇನು ಅದು ಬರೋದಿಲ್ಲ. ಮತ್ತ ಅಲ್ಲೇ ಇಟ್ಟು ಪರ್ಕದ್ ನೋಡ, ಎಟ್ಟು ಬರ್ಕದ್ರಿ. ಅವ್ರು ಮಾತಾಡೋ ಮಾತೇ ಬೇರೆ ಅದ. ಮತ್ತ ನಮ್ಮ ಅಂಶದ ಇವ್ರು ಯಾವಾಗ ನುಗ್ಸಿ ಒಯ್ದು ತುರುಕಿ, ಹೌದು ಯಾವಾಗ ತುರುಕಲಿ ಬಾಯಿ ನುಗ್ಸಿ, ಯಾವಾಗ ಮ್ಯಾಲಿಂದ ತಕ ಕುಣಿಲ ತಮಾತಾನ. ಅವ್ರ ಏನೇ ಅಲ್ಲಿ ಇದು ಮಗ ಅದ ತಿಳ್ಕೊಂಡು ಎತ್ಕೊಂಡು ಹೋಗೋ ಧರ್ಮ ಅವ್ರ ಬಳಿ ಅದಂತ ಮಹಾರಾಜರ ಬಳಿ ಅದಂತಕ್ಕಂತ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಒಂದು 2 ನುಡಿ ಚಾಲನ ಹಾಡಿ ನಮ್ಮ ಮಹಾರಾಜರಿಗೆ ಪಾಳೆ ಕೊಡಮ್.